ಯಪ್ಪತ್ತಿ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೆ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲವಪುಷೆ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಿ ಏನ ಪ್ರಾದುರಭಾವೇ ಭೂಮಿವಲಿವೆ ಯಸ್ತಾರೆ ಗೋಸಂತತಿ ಪ್ರಾಬೋಧಿ ಶ್ರುತಿಪಂಕಜಂ ಕರುಣೆಯ ಪ್ರಾಕಾಶಿ ತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನು ವ್ಯಾಸದಿವಾಕರೇಣ ಸತಂ ಮಾತ್ಯಾಜಿಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿ ಯಾವತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರ್ವಿದ್ಯುಜ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮೋಚಸ್ಯ ನಿಧತ್ತಾಂ ಸನ್ನಿಧಿಂ ಮನಸಿ ಚ ರಮಾನಿವಾಸೋಚಿತ ವಾಸಭೂಮಿಃ ಯಜ್ಞಾವಲಿ ಜನ್ಮಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾವಧಿ ಭವದಾಗ್ನಿ ಪದವಾಕ್ಯ ಪ್ರಮಾಣ ಜ್ಞಾನ ಪ್ರತಿವಾದಿ ಭಗಚ್ಛಿತಃ ಶ್ರೀಮದ್ ಅಕ್ಷೋಭ್ಯತೀರ್ಥಾಖ್ಯಾನ್ ಉಪಶಿಷ್ಟೇ ಗುರು ನಮ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ಪ್ರಧ್ವಂಸನ ವಿಚಕ್ಷಣಃ ಏತೀರ್ಥಾಖ್ಯತೀರ್ಣೆ ಭರತಾನ್ನೋ ಹೃದಮಣಿ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುರೋ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಜ್ಞಾನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯದ್ವಯಂ. ಮಂಗಲ ಮಹೋತ್ಸವದಲ್ಲಿ ಈ ಸಲ ದೀರ್ಘವಾದ ಪ್ರವಚನ ನಾನು ಮಾಡುವುದಿಲ್ಲ. ಅನಾರೋಗ್ಯದಿಂದ 2-3 ದಿನಗಳಿಂದ ಅನಾರೋಗ್ಯ ಪೀಡಿತನಾಗಿದ್ದು ದೀರ್ಘ ಪ್ರವಚನ ಮಾಡಲು ಸಾಧ್ಯವಿಲ್ಲ. ಸ್ವಲ್ಪ ಮುಖ್ಯವಾದ ಪ್ರಮೇಯವನ್ನು ನಿಮ್ಮ ಮುಂದೆ ತಿಳಿಸಿ ಈ ಗ್ರಂಥದ ಮಂಗಲ ಪ್ರವಚನವನ್ನು ಹರಿವಾಯುಗಳಿಗೆ ಸಮರ್ಪಿಸಿ ಅವರ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಯೋಣ. ಅನುವ್ಯಾಖ್ಯಾನ ಮತ್ತು ಸುಧಾ 2 ಗ್ರಂಥ, ಅದು 2 ಸೇರಿಯೇ ನಮಗೆ ತತ್ವಜ್ಞಾನವನ್ನು ಹೇಗೆ ಬ್ರಹ್ಮಸೂತ್ರ ಮತ್ತು ವೇದ ಬ್ರಹ್ಮಸೂತ್ರ ಜೊತೆಗೆ ಸೇರಿ ಅದು ಪರವಿದ್ಯ. ಬರೀ ವೇದ ಅಲ್ಲ, ಬ್ರಹ್ಮಸೂತ್ರವಿಲ್ಲದೆ ವೇದ ಜ್ಞಾನ ಉಂಟು ಮಾಡುವುದಿಲ್ಲ. ಜ್ಞಾನ ಕಾರಣ ವೇದ, ಬ್ರಹ್ಮಸೂತ್ರವು ಅದಕ್ಕೆ ಸರಿಯಾದ ಅರ್ಥವನ್ನು ತಿಳಿಸಿ ಅದಕ್ಕೆ ಅರ್ಥ ಬರುವಂತೆ ಗೊತ್ತಾಗುವಂತೆ ಮಾಡ್ತದೆ. ಅಂತಹ ಬ್ರಹ್ಮಸೂತ್ರ ಮತ್ತು ವೇದ ಜೊತೆಗೆ ಸೇರಿದಾಗ ಅದು ಪರವಿದ್ಯಾ ಅಂತ ನಮ್ಮ ಸುಧಾಗ್ರಂಥದಲ್ಲಿ ಹೇಳಿದ್ದಾರೆ. ಅದರಂತೆ ಸುಧಾ ಅಂದರೆ ಅನುವ್ಯಾಖ್ಯಾನ ಮತ್ತು ನ್ಯಾಯ ಸುಧಾ ನಮ್ಮ ಟೀಕಾಕೃತ್ಪಾದ ವ್ಯಾಖ್ಯಾನ, ಈ 2 ಜೊತೆಗೆ ಸೇರಿದಾಗ ಅದು ನ್ಯಾಯ ಸುಧಾ. ಅದು 2 ಸೇರಿದಾಗ ಪರವಿದ್ಯ. ಇದು ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಮತ್ತು ಟೀಕಾಕೃತ್ಪಾದ ವ್ಯಾಖ್ಯಾನ 2 ಸೇರಿದಾಗ ಅದು ಸುಧಾ. ಅಂತಹ ಸುಧಾಗ್ರಂಥದ ಸಾರ ಪರಮಾತ್ಮನು ಅನಂತ ಗುಣಪೂರ್ಣ, ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ, ಅವನು ಜಗಜ್ಜನ್ಮಾದಿ ಕಾರಣ. ಇದು ಮುಖ್ಯವಾದ ಪರಮ ಪ್ರಮೇಯ ಏನು ಎಂಬುದನ್ನು ಸತ್ಸಿದ್ಧಾಂತ ಮಹಾಪಯನ್, ಸತ್ಸಿದ್ಧಾಂತವನ್ನು ಹೇಳುವಾಗ ಪ್ರಧಾನವಾದ ಪ್ರಮೇಯ 3 ಅಂತ ಹೇಳಿದ್ದಾರೆ. ಒಂದು ಪರಮಾತ್ಮನ ಗುಣಪೂರ್ಣತ್ವ, ಪರಮಾತ್ಮನ ನಿರ್ದೋಷತ್ವ ಮತ್ತು ಜಗಜ್ಜನ್ಮಾದಿ ಕಾರಣತ್ವ. 3 ಅದಕ್ಕೆ ಉಪಯುಕ್ತವಾಗಿ ಪರಮಾತ್ಮನ ಸ್ವಾತಂತ್ರ್ಯ, ಜೀವೊಬ್ಬರಿಗೆ ಭೇದ, ಜಗತ್ ಸತ್ಯತ್ವ, ತಾರತಮ್ಯ ಎಲ್ಲ ಆನುಷಂಗಿಕ. ಪ್ರಧಾನವಾದ ಪ್ರಮೇಯ ಪರಮಾತ್ಮ ಗುಣಪೂರ್ಣ, ನಿರ್ದೋಷ ಮತ್ತು ಜಗಜ್ಜನ್ಮಾದಿಕ. ಇದರಿಂದ ಏನು ನಮಗೆ ಭಕ್ತಿ ಗಟ್ಟಿಯಾಗ್ತದೆ. ಪರಮಾತ್ಮನಲ್ಲಿ ಭಕ್ತಿ ಬರಬೇಕಾಗಿದ್ದರೆ 2 ಅಂಗ. ಒಂದು ಪ್ರೇಮ, ಭಕ್ತಿಯಿಂದಾಗಬೇಕಾಗಿದ್ದರೆ ಆ ವಸ್ತುವಿನಲ್ಲಿ ಪ್ರೇಮ.
ಪ್ರೇಮ ನಮಗೆ ಪತ್ನಿಯಲ್ಲಿಯೂ ಪ್ರೇಮ ಇದೆ, ಮಕ್ಕಳಲ್ಲಿಯೂ ಪ್ರೇಮ ಇದೆ. ಅದು ಭಕ್ತಿ ಅಲ್ಲ. ಭಕ್ತಿ ಅಂದರೆ ಮಾಹಾತ್ಮ್ಯ ತಿಳಿದು ಮಾಡುವ ಪ್ರೇಮ. ಭಗವಂತನ ಮಾಹಾತ್ಮ್ಯ ಜ್ಞಾನ ಒಂದು ಪ್ರೇಮ. ಜ್ಞಾನ ಇಲ್ಲದ ಪ್ರೇಮ ಬರೀ ವ್ಯಾಮೋಹ. ಪ್ರೇಮವಿಲ್ಲದ ಬರೀ ಜ್ಞಾನ ಫಲಕಾರಿಯಲ್ಲ. ಮಾಹಾತ್ಮ್ಯ ಜ್ಞಾನ, ಪರಮಾತ್ಮನಲ್ಲಿ ಪ್ರೇಮ ಎರಡು ಜೊತೆಗೆ ಸೇರಿದಾಗ ಅದು ಭಕ್ತಿ. ಆ ಮಹಾತ್ಮ ಜ್ಞಾನ ಬರಬೇಕಾಗಿದ್ದರೆ ಮೂರು ಬೇಕೇ: ಗುಣಪೂರ್ಣ ಮತ್ತು ನಿರ್ದೋಷ. ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ, ಎಲ್ಲ ಗುಣಗಳು ತುಂಬಿವೆ. ಇದು ಮಹಾತ್ಮ ಜ್ಞಾನ. ಇಷ್ಟೇ ಸಾಲದು. ಜಗಜ್ಜನ್ಮಾದಿ ಕಾರಣ, ಇಡೀ ಜಗತ್ತಿನ ಎಲ್ಲ ಚಟುವಟಿಕೆ, ಉತ್ಪತ್ತಿ ಸ್ಥಿತಿಯಿಂದ ಆರಂಭಿಸಿ ಮೋಕ್ಷದವರೆಗೆ ಎಲ್ಲವನ್ನು ಕೂಡ ಕೊಡುವ ಪರಮಾತ್ಮ. ಅವನು ಎಷ್ಟು ಶಕ್ತಿ! ಅದನ್ನು ಮಾಡಬೇಕಾದರೆ ಎಷ್ಟು ಜ್ಞಾನ ಬೇಕು. ಸರ್ವಜ್ಞ, ಸರ್ವಶಕ್ತ. ಅವೆಲ್ಲ ಮಹಿಮೆಗಳ ಜ್ಞಾನ, ಗುಣಪೂರ್ಣತ್ವ, ನಿರ್ದೋಷತ್ವ, ಜಗಜ್ಜನ್ಮಾದಿ ಕಾರಣತ್ವ ಮೂರನ್ನು ತಿಳಿದ ಮೇಲೆ ಪರಮಾತ್ಮನ ಮಹಾತ್ಮ್ಯ ಎಷ್ಟು ಅದ್ಭುತ ಅಂತ ನಮಗೆ ತಿಳಿಯುತ್ತೆ. ಆ ಜಗಜ್ಜನ್ಮಾದಿ ಕಾರಣತ್ವ ಯಾಕೆ? ಇನ್ನೊಂದು, ನಮ್ಮ ಉತ್ಪತ್ತಿ, ನಮ್ಮ ರಕ್ಷಣೆ, ಕೊನೆಗೆ ಸಂಹಾರ. ಅಂದರೆ ಆ ಸಂಹಾರ ಅಂದರೆ ನಾವು ಭಯಪಡಬೇಕಾಗಿಲ್ಲ, ಅದೊಂದು ಹಿಂಸೆಯಲ್ಲ. ಪರಮಾತ್ಮನು ನಮಗೆ ಕೊಡುವ ಸಂಹಾರ ಅಂದರೆ ಅದು ಪ್ರಳಯ ಕಾಲದಲ್ಲಿ ನಮಗೆ ವಿಶ್ರಾಂತಿ. ತಾಯಿ ಮಕ್ಕಳಿಗೆ ರಾತ್ರಿ ತೊಟ್ಟೆಯಲ್ಲಿ ತೂಗಿ ವಿಶ್ರಾಂತಿ ಕೊಡೋದು. ಅದರಂತೆ ಬ್ರಹ್ಮಾದಿಕಾನ್ ಕಲಿಪರಾನ್ ಸುಷುಪ್ತಿ ಸಂಸ್ಥಾನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಕೃತೆ. ಪರಮಾತ್ಮನ ಸಂಹಾರ ಇದಂಥ ಒಂದು ಹಿಂಸೆ ಅಲ್ವೋ, ನಮ್ಮನ್ನೆಲ್ಲ ಕೊಲ್ತಾ ಇದ್ದಾನೆ. ಹಾಗೆಲ್ಲ ಇದು ಸಂಹಾರವಲ್ಲ, ಭಗವಂತನ ಕಾರುಣ್ಯ. ನಮ್ಮನ್ನು ಪ್ರಳಯ ಕಾಲದಲ್ಲಿ ಇಡೀ ಹುಟ್ಟುದು, ಸಾವು, ಸ್ವರ್ಗ, ನರಕ, ಮೇಲೆ ಕೆಳಗೆ ಸುತ್ತಾಡಿ ಸುಸ್ತಾಗಿದ್ದಾನೆ. ಆ ಜೀವನಿಗೆ ಕೊನೆಗೆ ಒಂದು ವಿಶ್ರಾಂತಿ, ಅದೇ ಸಂಹಾರ ಅಂದರೆ. ಸ್ವಾಪಂ ಪ್ರಾಪಯತಿ ಶ್ರಮಾಪವೃತೆಯೇ ಕಲ್ಪಾವಸಾನಿ. ಕೊನೆಗೂ ಕೂಡ ಪರಮಾತ್ಮನು ನಮಗೆ ನಿದ್ರೆ ಕೊಡೋದು. ಸುಷುಪ್ತಿ ಸಂಸ್ಥಾನ ಪರಮಾಧಿಕ ಎಲ್ಲ ಕಲಿಗೂ ಕೂಡ ಆಗ ದುಃಖ ಇಲ್ಲ. ಕಲಿಗೂ ಕೂಡ ಆ ಭಗವಂತ ಕರುಣೆ ತೋರಿಸಿದ್ದಾನೆ. ಕಲಿಪರ ಎಲ್ಲರಿಗೂ ಕೂಡ ಪ್ರಳಯ ಕಾಲದಲ್ಲಿ ಸುಷುಪ್ತಿ. ಪ್ರಳಯ ಅಂದರೆ ಸಂಹಾರ ಅಲ್ಲ, ಅದರಲ್ಲಿ ಪರಮಾತ್ಮನ ಕಾರುಣ್ಯ ಇದೆ. ಸಂಸಾರದಲ್ಲಿ ಅನೇಕ ಜನ್ಮಗಳಿಂದ ಶ್ರಮಪಟ್ಟ ಜೀವನಿಗೆ ದೀರ್ಘಕಾಲದ ವಿಶ್ರಾಂತಿ, ಅದು ಸಂಹಾರ. ಹೀಗೆ ಎಲ್ಲ ನಮಗೆ ನಿಯಮನ, ಮೋಕ್ಷ ಎಲ್ಲವನ್ನು ಕೂಡ ಕೊಡತಕ್ಕವರು. ಅಂದರೆ ಅವನ ಮಾಹಾತ್ಮ್ಯ ಇಷ್ಟು, ಅವನಲ್ಲಿ ಪ್ರೇಮ. ಈ ದೇಹ ಕೊಟ್ಟು ಅದಕ್ಕೆ ಬೇಕಾದ ಎಲ್ಲ ಅನುಕೂಲತೆ, ಪ್ರತಿಯೊಂದು ಪ್ರಾಣಿಗಳಿಗೂ ಅದಕ್ಕೆ ಬೇಕಾದ ದೇಹ ಕೊಟ್ಟು ಅವುಗಳಲ್ಲಿ ಸುಖ ಅನುಭವಿಸಲಿಕ್ಕೆ, ಬದುಕಬೇಕು, ಸುಖ ಅನುಭವಿಸಬೇಕು. ಅದಕ್ಕೆ ಅನುಕೂಲವಾದ ಎಲ್ಲ ಏರ್ಪಾಡು ಉಳ್ಳಂತಹ ದೇಹವನ್ನು ಕೊಡುವುದು, ಆಮೇಲೆ ಅವರಿಗೆ ರಕ್ಷಣೆ, ಇದೆಲ್ಲ ಮಾಡುವ ಪರಮಾತ್ಮನ ಬಗ್ಗೆ ಇವರಿಗೆ ತಂದೆ ತಾಯಿಯಲ್ಲಿ ಪ್ರೇಮ ಬರುವಂತೆ ಭಗವಂತ ನಮಗೆ ತಂದೆ, ನಮ್ಮ ಸೃಷ್ಟಿ ಮಾಡುವ ಭಗವಂತ ತಂದೆ, ನಮಗೆ ನಿದ್ದೆ ಬರುವಂತೆ ವಿಶ್ರಾಂತಿ ಕೊಡುವ ತಾಯಿಯ ಕೆಲಸ ಮಾಡ್ತಾರೆ. ಅದೇ ಭಗವಂತ ತಮ್ಮ ತಂದೆ ತಾಯಿ ಎಂಬ ಜ್ಞಾನ ಬರುವ ಪ್ರಯುಕ್ತ ಪ್ರೇಮ. ಭಗವಂತ ಜಗಜ್ಜನ್ಮ ಬರೀ ಗುಣಪೂರ್ಣ ನಿರ್ದೋಷ ಆಗಲಿ, ನಮಗೇನು ಅವನ ಪ್ರೇಮ ಯಾಕೆ ಮಾಡಬೇಕು? ಅದರಿಂದ ಮಹಾತ್ಮ ಜ್ಞಾನ ಬರಬಹುದು, ಪ್ರೇಮ ಬರುವುದಿಲ್ಲ. ಜಗಜ್ಜನ್ಮಾದಿ ಕಾರಣ, ಎಲ್ಲ ನಮ್ಮ ಇಷ್ಟೆಲ್ಲ ಅನುಭವಕ್ಕೆ ಅವನೇ ಕಾರಣ ಎಂಬುದಾಗಿ ಅವನಲ್ಲಿ ಪ್ರೇಮ ಬರಬೇಕು. ಅದಕ್ಕೋಸ್ಕರ ಭಗವಂತ ಜಗಜ್ಜನ್ಮಾದಿ ಕಾರಣ ಅಂತ. ಎರಡು, ಪ್ರೇಮ ಮತ್ತು ಮಹಾತ್ಮ ಜ್ಞಾನ ಎರಡೂ ಬರಬೇಕು. ಪರಮಾತ್ಮ ಗುಣಪೂರ್ಣ, ನಿರ್ದೋಷ, ಜಗಜ್ಜನ್ಮಾದಿ ಕಾರಣ. ಮೂರರಿಂದ ಮಹಾತ್ಮೆಯೂ ಗೊತ್ತಾಗ್ತದೆ, ಅವನಲ್ಲಿ ಉತ್ಕಟವಾದ ಪ್ರೇಮ. ನಮಗೆಲ್ಲವನ್ನು ಕೂಡ ಏನೂ ಸ್ವಾರ್ಥವಿಲ್ಲದೆ, ತನಗೇನೂ ಅಪೇಕ್ಷೆ ಇಲ್ಲದೆ, ಕೇವಲ ನಮ್ಮ ಮೇಲಿನ ನಿರ್ವ್ಯಾಜ ಕರುಣೆಯಿಂದ ಎಲ್ಲವನ್ನು ಪಂಚಭೂತಗಳ ಸೃಷ್ಟಿ ಮಾಡಿದ್ದಾನೆ. ಗಾಳಿ, ನೀರು, ಎಲ್ಲ ಶರೀರ, ಅದಕ್ಕೆ ಬೇಕಾದ ಎಲ್ಲ ಏರ್ಪಾಡುಗಳು ಮಾಡಿದ್ದಾನೆ ಅಂಥೇಳಿ ಪರಮಾತ್ಮನ ಬಗ್ಗೆ ಪ್ರೇಮ, ಮಹಾತ್ಮ ಜ್ಞಾನ ಎರಡು ಬರಬೇಕು. ಅಂತಹ ಭಕ್ತಿಯ ಅಭಿವೃದ್ಧಿಯಿಂದ
ನಾವು ಮೋಕ್ಷವನ್ನು ಪಡೆಯಬೇಕು. ಅದಕ್ಕೋಸ್ಕರ ಮೂರು ಜ್ಞಾನ, ಗುಣಪೂರ್ಣ, ನಿರ್ದೋಷ, ಜಗಜ್ಜನ್ಮಾಧಿಕಾರ, ಇಷ್ಟನ್ನು ನಾವು ತಿಳ್ಕೊಳ್ಬೇಕು. ಅದು ಮುಖ್ಯವಾದ ಪ್ರಮೇಯ ಅಂತ ಹೇಳಿದ್ದಾರೆ. ಆದರೆ ಇದರ ಮೇಲೆ ಒಂದು ಮುಖ್ಯವಾದ ಆಕ್ಷೇಪ, ಪರಮಾತ್ಮ ಮೂಲತಃ ಚೇತನ, ಒಂದೇ ಚೇತನ. ಆ ಒಂದೇ ಚೇತನ ಅನೇಕ ಅಂತಃಕರಣಗಳಿಂದ ನಾನಾ ಚೇತನವಾಗಿ ರೂಪುಗೊಂಡಿದೆ. ಹೀಗಾಗಿ ಒಂದೇ ದೀಪ ಹತ್ತಾರು ನೂರಾರು ಕನ್ನಡಿಗಳಿಂದ ಪ್ರತಿಬಿಂಬ ಬಿದ್ದು ನೂರಾರು ದೀಪಗಳು ಇರೋದು ಒಂದೇ ದೀಪ. ಅದರಂತೆ ಎಲ್ಲ ಜೀವರು ಕೂಡ ಒಂದೇ ಚೇತನ. ಒಂದೇ ಚೇತನವಾಗಿರುವಾಗ ಈ ಪರಮಾತ್ಮ ಗುಣಪೂರ್ಣ, ಜೀವನದಲ್ಲಿ ದೋಷ ತುಂಬಿದೆ, ಒಂದಾಗುವುದು ಹೇಗೆ? ಒಂದೇ ಪರಮಾತ್ಮನಿರುವಾಗ ಪರಮಾತ್ಮ ಗುಣಪೂರ್ಣ ಅಂತ ಹೇಗೆ ಹೇಳು? ಜಗತ್ತಿನಲ್ಲಿರುವ ಆತ್ಮ ಒಂದೇ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಮುಂತಾದ ವೇದವಾಕ್ಯಗಳಿಂದ ಜೀವನೇ ಪರಮಾತ್ಮ ಅಂತ ಸ್ಪಷ್ಟವಾದ ವಾಕ್ಯ ಉಂಟು. ಇಂಥ ಅನೇಕ ವಾಕ್ಯಗಳನ್ನು ತೋರಿಸಬಹುದು. ಹೀಗೆ ಅಭೇದವನ್ನು ಹೇಳಿರುವಾಗ ಪರಮಾತ್ಮ ಗುಣಪೂರ್ಣ ಹೇಗೆ, ನಿರ್ದೋಷ ಹೇಗೆ? ದೋಷಗಳೆಲ್ಲ ನಮ್ಮಲ್ಲಿ ತುಂಬಿ ತುಳುಕುತ್ತಾ ಇವೆ, ದೋಷ ಕಾಣುತ್ತಾ ಇದೆ. ಪರಮಾತ್ಮ ಗುಣಪೂರ್ಣ ಹೇಗೆ? ಅನಂತ ಗುಣಗಳೇ ಇದ್ದರೆ ಈ ದೋಷ ಹೇಗೆ ಬಂತು? ಅಷ್ಟು ಶಕ್ತಿ ಇದ್ದರೆ ದೋಷ ಬಾರದಂತೆ ಮಾಡಲಿಕ್ಕೆ ಬರುವುದಿಲ್ಲವೋ? ಆದ್ದರಿಂದ ಗುಣಪೂರ್ಣ ಅಂತ ಹೇಳೋದು, ದೋಷ ಹೇಗೆ ಬಂತು? ನಾವು ಗುಣಪೂರ್ಣ ಅಲ್ಲ ಅಂತ ನಮಗೆಲ್ಲರಿಗೂ ಅನುಭವ ಉಂಟು. ಹೀಗಿರುವಾಗ ಈ ಗುಣಪೂರ್ಣ, ನಿರ್ದೋಷ ಅಂಥವನು ಅವನಾಗಲಿಕ್ಕೆ ಸಾಧ್ಯವಿಲ್ಲ. ಜಗಜ್ಜನ್ಮಾಧಿಕಾರನ ಆಗೋದು ಹೇಗೆ? ಜಗತ್ತು ತನ್ನಷ್ಟಕ್ಕೆ ಆಗಬೇಕಷ್ಟೇ ಹೊರತು ಪರಮಾತ್ಮ ಜಗತ್ತನ್ನು ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಅಂಥ ಪರಮಾತ್ಮ ಗುಣಪೂರ್ಣನಾದ ನಿರ್ದೋಷನಾದ ಭಗವಂತನನ್ನೇ ನಾವು ಒಪ್ಪಲಿಕ್ಕೆ ಬರುವುದಿಲ್ಲ ಎಂಬುದಾಗಿ ಅನೇಕ ಮತಗಳು. ಬರೀ ಅದ್ವೈತ ಮತ ಒಂದೇ ಅಲ್ಲ, ಅದ್ವೈತ ಮತ, ಬೌದ್ಧ ಮತ, ಸಾಂಖ್ಯರು, ಅನೇಕರ ಮತಗಳಿಂದ ಅಂಥ ಗುಣಪೂರ್ಣನಾದ ಪರಮಾತ್ಮನ ಅಸ್ತಿತ್ವವೇ ಇಲ್ಲ, ಅವನು ಜಗಜ್ಜನ್ಮಾಧಿಕಾರನಾಗುವುದು ಹೇಗೆ ಎಂಬುದಾಗಿ ಬೇರೆ ಬೇರೆ ಮತಗಳಿಂದ ಭಿನ್ನಾಭಿಪ್ರಾಯಗಳು ಬಂದಾಗ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಪೃಥಕ್ ಉಪದೇಶ. ವೇದಗಳಲ್ಲಿ ನಮಗೆ ಬೇರೆ ಯಾವ ಪ್ರಮಾಣವೂ ಕೂಡ ಒಪ್ಪಲಿಕ್ಕೆ ಆಗುವುದಿಲ್ಲ. ಯಾವ ಪ್ರಮಾಣ ಒಪ್ಪುವುದು? ಅನೇಕ ಬಾರಿ ನಾವು ತಿಳಿಸಿದ್ದೇವೆ. ಇಷ್ಟೆಲ್ಲ ಪ್ರಮಾಣಗಳಿವೆ, ಇಷ್ಟೆಲ್ಲ ಮತಗಳಿವೆ, ಒಂದು ಮತಕ್ಕೆ ಅನುಗುಣವಾಗಿ ಇನ್ನೊಂದು ಮತ ಇಲ್ಲ. ಯಾವ ಮತ ಪ್ರಚಾರಕರು ನಮಗೆ ಅಥಾರಿಟಿ? ಕ್ರಿಸ್ತನ, ಪೈಗಂಬರನ, ಅಥವಾ ಶಂಕರಾಚಾರ್ಯರು, ಗೌತಮ ಬುದ್ಧನೋ, ಮಹಾವೀರನೋ? ಯಾರನ್ನು ನಂಬುವುದು? ಯಾರ ಮತವನ್ನು ಸ್ವೀಕಾರ ಮಾಡೋದು? ನಮಗಂತೂ ಪ್ರತ್ಯಕ್ಷವಿಲ್ಲ. ಅವರಿಗೆ ಹೇಳಿದರೆ ನಂಬಬೇಕು. ಈ ನಂಬಿಕೆ ಯಾರನ್ನು ನಂಬುವುದು? ಎಲ್ಲರೂ ಸರಿ ಅಂತ ಹೇಳೋಣ? ಒಬ್ಬರಿಗೂ ಪೂರ್ಣ ವಿರುದ್ಧ ಅಭಿಪ್ರಾಯ ಇದೆ. ಜೈನರು ಹೇಳುವುದಕ್ಕೂ ಬೌದ್ಧರು ಹೇಳುವುದಕ್ಕೂ ಬಹಳ ಭಿನ್ನಾಭಿಪ್ರಾಯ ಇದೆ. ನಮ್ಮ ಶಂಕರ ರಾಮಾನುಜರು ಅವರಿಗೂ ಉಳಿದ ದಾರ್ಶನಿಕರಿಗೂ ಬಹಳ ಭಿನ್ನಾಭಿಪ್ರಾಯ ಇದೆ. ತೀರ್ಮಾನ ಹೇಗೆ ಮಾಡೋದು? ಅದಕ್ಕೆ ಒಂದೇ ಆಧಾರ, ಧರ್ಮ ಬೇಕು ಎಂಬುದನ್ನು ಯಾರು ಒಪ್ತಾರೆ? ಈ ಜೀವನವನ್ನು ಒಪ್ಪಿಕೊಂಡು ಮೋಕ್ಷ ರೂಪ ತಕ್ಕವರು ಎಲ್ಲರೂ, ಎಲ್ಲ ದಾರ್ಶನಿಕರು, ಚಾರ್ವಾಕ ಒಬ್ಬರನ್ನು ಬಿಟ್ಟು ಉಳಿದ ಯಾರ್ಯಾರು ದಾರ್ಶನಿಕರು ದೇವರನ್ನು ಒಪ್ಪದೇ ಇರಲಿ, ಎಲ್ಲ ದಾರ್ಶನಿಕರು ಕೂಡ ಜೀವ ಇದ್ದಾನೆ ಅಂತ ಒಪ್ಪಿಕೊಂಡಿದ್ದಾರೆ. ಆತ್ಮ ನಾನು, ನನಗೆ ಈಗ ಸಂಸಾರ ಮತ್ತು ಮೋಕ್ಷ, ಅದಕ್ಕಾಗಿ ಪುಣ್ಯ ಪಾಪ. ಇದನ್ನು ನಮ್ಮ ವೈದಿಕ ಮತಗಳು, ವೈದಿಕವಲ್ಲದ ಮತಗಳು, ವಿದೇಶೀಯ ಮತಗಳು, ಕ್ರೈಸ್ತರು, ಮುಸಲ್ಮಾನರು, ಜೈನರು, ಬೌದ್ಧರು, ನಮ್ಮ ಎಲ್ಲ ದಾರ್ಶನಿಕರು ಎಲ್ಲರೂ ಕೂಡ ಧರ್ಮ ಅಧರ್ಮ, ಪುಣ್ಯ ಪಾಪ, ಸ್ವರ್ಗ ನರಕ, ಜೀವ, ಇದನ್ನು ಎಲ್ಲರೂ ಒಪ್ಪಿದ್ದಾರೆ. ಅದನ್ನು ಹೇಗೆ ಒಪ್ಪಲಿಕ್ಕೆ ಆಧಾರ ಬೇಕಲ್ಲ? ಅವರು ಯಾರು ನೋಡಿದ್ದಾರೆ? ಅವರು ನೋಡಿದ್ದರೆ ಅವರಿಗೆ ಜ್ಞಾನ, ನಮಗೆ ಗೊತ್ತಾಗಬೇಕು. ಅವರ ಮಾತಿನಿಂದ ಮಾತು ಒಬ್ಬರದ್ದು ಒಬ್ಬರಿಗೆ ಸರಿಯಿಲ್ಲ. ನಮಗೆ ಪ್ರತ್ಯಕ್ಷ ಇಲ್ಲ. ಪ್ರತ್ಯಕ್ಷ ದಾರ್ಶನಿಕರಿಗೆ, ಮೂಲ ಪ್ರವರ್ತಕರಿಗೆ ಪ್ರತ್ಯಕ್ಷ ಉಂಟು. ಆ ಮೂಲ ಪ್ರವರ್ತಕರಿಗೆ ಪ್ರತ್ಯಕ್ಷ ಇದ್ದರೆ ಯಾರು ಮೂಲ ಪ್ರವರ್ತಕರು? ಇಷ್ಟು ಮಂದಿ ಇದ್ದಾರೆ, ಯಾರನ್ನು ನಂಬುವುದು?
ನಮಗೆ ಪ್ರತ್ಯಕ್ಷ ಇಲ್ಲ, ಅವರ ಮಾತಿನಿಂದ. ಅಲ್ಲಿ ಯಾರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಅಂತ ಯಾರನ್ನು ನಾವು ಗುರುತಿಸೋದು ದೊಡ್ಡ ಸಮಸ್ಯೆ, ಯಾರಿಗೂ ತೀರ್ಮಾನ ಆಗುವುದೇ ಇಲ್ಲ. ಹೀಗಾಗಿ ಯಾರೂ ನಿರ್ಮಾಣ ಮಾಡದ ಒಂದು ವೇದ ಅಪೌರುಷೀಯ, ಅದು ಯಾರೂ ಮಾಡಿಲ್ಲ. ಒಬ್ಬರು ಮಾಡಿದ್ದಾದರೆ ಅದನ್ನು ಯಾಕೆ ಒಪ್ಪಬೇಕು ಅಂತ, ಯಾರೂ ಮಾಡಿಲ್ಲ. ಅಂತಹ ಒಂದು ವೇದ ಗ್ರಂಥವನ್ನು ಅಪೌರುಷೀಯವಾದ ಗ್ರಂಥ ಒಪ್ಪದೇ ಇದ್ದರೆ ಎಲ್ಲರೂ ಕೂಡ ಒಪ್ಪಿದ ಧರ್ಮ ಅಧರ್ಮ ಜೀವ ಪರಮ ಮತ್ತು ಸ್ವರ್ಗ ನರಕ ಯಾವುದೂ ಇಲ್ಲ. ಅದನ್ನು ಒಪ್ಪಬೇಕಾಗಿದ್ದರೆ ನಾವು ಯಾರಾದರೂ ಒಂದು ಯಾವುದಾದ್ರೂ ಒಂದು ಪ್ರಮಾಣ ಬೇಕು. ಮಾನವರು ಮಾಡಿದ ಪ್ರಮಾಣ ಅದನ್ನು ವಾದರಾಜರು ಹೇಳಿದ್ದಾರೆ, ಅದು ಬರೀ ಶಗ್ರುಷ ಕಾಗ್ರಹೇಣ ಕಿಂ, ಗಟ್ಟಿಯಾದ ಮರ ಹಿಡಿಯಿರಿ. ಒಂದು ದುರ್ಬಲವಾದ ಬಳ್ಳಿಯನ್ನು ಹಿಡಿದರೆ ಬಳ್ಳಿ ತೊಡಾಗ್ತದೆ, ಬಳ್ಳಿಯನ್ನು ಅವಲಂಬಿಸಿದರೆ ನಾವು ಕೂಡ ಕೆಳಗೆ ಬೀಳ್ತೀವಿ. ಶುಕ್ರುಷ ಕಾಗ್ರಹೇಣ ಕಿಂ, ಅದಕ್ಕೋಸ್ಕರ ಗಟ್ಟಿಯಾದ ಮರ ಬೇಕು. ಒಬ್ಬರು ಮಾಡಿದ ಗ್ರಂಥ, ಪುರುಷರು ಮಾಡಿದ ಗ್ರಂಥ ಅದು ದುರ್ಬಲವಾದ ಬಳ್ಳಿ. ಯಾಕೆ ಅವರಲ್ಲಿ ಪೂರ್ತಿ ನಂಬಿಕೆಗೆ ಅವಕಾಶವೇ ಇಲ್ಲ. ನಮ್ಮ ಕಡ್ಡ ಮುಂದೆ ಇಲ್ಲ, ಸಾವಿರಾರು ವರ್ಷಗಳ ಹಿಂದಿನವರು, ಅವರಲ್ಲಿ ಎಷ್ಟು ಜ್ಞಾನ ಇದು, ಎಷ್ಟು ಪ್ರಾಮಾಣಿಕತೆ ಇದೆ ನಮಗೆ ಗೊತ್ತು. ಅದಕ್ಕೋಸ್ಕರ ಯಾರೂ ಮಾಡದ ಅಪೌರುಷೇಯವಾದ ವೇದ ಗ್ರಂಥ ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ಎಲ್ಲ ದಾರ್ಶನಿಕರು ಒಪ್ಪಿದ ಪುಣ್ಯ ಪಾಪ ಧರ್ಮ ಧರ್ಮ ಇದನ್ನು ನಿಶ್ಚಯ ಮಾಡಬೇಕಾಗಿದ್ದರೆ ಒಂದು ಪ್ರಮಾಣ ಬೇಕು. ಅದು ವೇದವನ್ನು ಅಂಗೀಕಾರ ಮಾಡದೆ ಹೋದರೆ ಬೇರೆ ಮಾರ್ಗವೇ ಯಾರಿಗೂ ಇಲ್ಲ. ಯಾರಿಗೂ ಮತ್ತೊಬ್ಬರ ಕುರಿತು ಸಮರ್ಥನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಅಂಥ ವೇದದಲ್ಲಿ ಹೇಳಿದೆ ಸ್ಪಷ್ಟವಾಗಿ, ಜೀವನಿಗೂ ಪರಮಾತ್ಮರಿಗೂ ಭೇದವನ್ನು ಹೇಳತಕ್ಕ ಅನೇಕ ವಾಕ್ಯಗಳು. ಅದಕ್ಕೆ ಎಲ್ಲ ಭೇದವನ್ನು ಹೇಳಬಹುದು. ಈಗ ಸಾಂಸಾರಿಕವಾದ ದಿಶೆಯಲ್ಲಿ ಭೇದ, ಮುಕ್ತಿಯಲ್ಲಿ ಭೇದ ಇಲ್ಲ, ಅಭೇದ. ಪಾರಮಾರ್ಥಿಕ ಸ್ಥಿತಿಗೆ ಬಂದಾಗ ಭೇದ. ಈಗ ಭೇದ ಹೇಳಿರಬಹುದು, ವೇದ ತಾತ್ಕಾಲಿಕ, ಈಗ ಮಾತ್ರ. ಈ ಅಜ್ಞಾನ ಹೋಗಿ ಸಂಸಾರ ನಿವೃತ್ತಿಯಾದಾಗ ಆಗ ಭೇದ ಇಲ್ಲ. ಎರಡನ್ನು ಕೂಡಿಸೋಣ. ಭೇದವನ್ನು ಹೇಳ್ತಕ್ಕ ವಾಕ್ಯಗಳು ಉಂಟು, ಅಭೇದವನ್ನು ಹೇಳ್ತಕ್ಕ ವಾಕ್ಯಗಳು ಉಂಟು. ಎರಡನ್ನು ಕೂಡ ಸಮನ್ವಯ ಮಾಡಿ ಕೂಡಿಸೋಣ. ಈಗ ಭೇದ, ಆಮೇಲೆ ಅಭೇದ, ಅವ ಎಲ್ಲಕ್ಕೂ ಹಾಕಿ ಕೂಡ್ತದೆ. ಈಗ ಸಂಸಾರ ದಶೆಯಲ್ಲಿ ಅನೇಕ ಭೇದಗಳು ಇರಬಹುದು. ಒಂದು ನೀರನ್ನು ಒಂದು ಗ್ಲಾಸಲ್ಲ, ಒಂದು ಬಾಟ್ಲಿಯಲ್ಲಿ ನೀರನ್ನು ತುಂಬಿಸೋಣ. ನೀರನ್ನು ಸಮುದ್ರದ ನೀರು ಬಾಟ್ಲಿಯಲ್ಲಿ ತುಂಬಿರ್ತದೆ. ಆ ಬಾಟ್ಲಿ ಇರುವಷ್ಟು ಕಾಲ ಆ ನೀರಿನ ಬೇರೆ ಬೇರೆ. ಆ ಬಾಟ್ಲಿ ಒಡೆದಾಗ ಸಮುದ್ರದಲ್ಲಿ ಆ ನೀರು ಬಂದಾಗಿಬಿಡ್ತದೆ. ಹಾಗೆ ಈಗ ಅಂತಃಕರಣ ಶರೀರ ಇರುವಾಗ ಭೇದ. ಈ ಶರೀರ ಅಂತಃಕರಣ ಹೋದ ಮೇಲೆ ಬಾಟ್ಲಿ ಒಡೆದಾಗ ಆ ನೀರು ಎಲ್ಲ ಒಂದಾಗ್ತಾ ಇಲ್ವೋ, ಅದರಂತೆ ಅಂತಃಕರಣ ಹೋದ ಮೇಲೆ ಈ ಆತ್ಮ ಎಲ್ಲ ಒಂದೇ. ಈಗ ಮಾತ್ರ ಭೇದ, ಸಂಸಾರದಲ್ಲಿ ಭೇದ. ಮೋಕ್ಷ ಬಂದು ಒಂದೇ ಚೇತನ ಎಂಬುದಾಗಿ ಈ ರೀತಿ ಹೇಳೋಣ ಅಂತ. ಅದು ಪಾರಮಾರ್ಥಿಕ ಸ್ಥಿತಿ ಮೋಕ್ಷ, ಅಲ್ಲಿ ಅಭೇದ. ಈಗ ಸಂಸಾರದಲ್ಲಿ ಭಿನ್ನತೆ ಉಂಟು. ಹೀಗೆ ಮಾಡೋಣ ಅಂತ. ಹಾಗೆ ಮಾಡಲಿಕ್ಕೆ ಬರುವುದಿಲ್ಲ. ಮೋಕ್ಷ ಯಾವಾಗ ಉಂಟು, ಮೋಕ್ಷದಲ್ಲಿಯೂ ಭೇದ ಉಂಟು ಎಂಬುದಕ್ಕೆ ಅನೇಕ ವೇದವಾಕ್ಯಗಳನ್ನು ಆಚಾರ್ಯರು ಉದಾಹರಿಸಿದರು. ಯಾವಾಗ ಮಮ ಸಾಧರ್ಮ್ಯಮಾಗತಃ, ಮೋಕ್ಷದಲ್ಲಿಯೂ ಕೂಡ ಜೀವರು ನನ್ನಂತೆ ಆಗ್ತಾರೆ. ಮಮ ಸಾಧರ್ಮ್ಯ ಆಗ್ತಾ ಪರಮಂ ಸಾಮ್ಯಂ ಉಪೇತಿ ಸಹ ಬ್ರಹ್ಮಣ ವಿವಕ್ಷತ, ಬ್ರಹ್ಮದ ಜೊತೆಗೆ ಜೀವರು ಸುಖ ಅನುಭವಿಸ್ತಾರೆ ಮೋಕ್ಷದಲ್ಲಿ. ಸಹ ಬ್ರಹ್ಮನ ಜೊತೆಗೆ ಸುಖ ಅನುಭವಿಸುವುದು. ಒಬ್ಬರೇ ಆಗುವುದಲ್ಲ, ಬ್ರಹ್ಮ ಭಾವ ಹೊಂದುವುದಿಲ್ಲ. ಇಂಥ ಅನೇಕ ವಾಕ್ಯಗಳು ಭಾಗವತದಲ್ಲಿ ಉಪನಿಷತ್ತಿನಲ್ಲಿ ಎಲ್ಲ ಕಡೆ ಇದೆ. ಹೀಗಿರುವಾಗ ನಾವು ಈಗ ಭೇದ, ಮೋಕ್ಷದಲ್ಲಿ ಅಭೇದ, ಮುಕ್ತಿಯಲ್ಲಿಯೂ ಕೂಡ ಭೇದವನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂತಹ ನೂರಾರು ವಾಕ್ಯಗಳು. ಅದನ್ನು ಆಚಾರ್ಯರು ಉದಾಹರಣೆ ಮಾಡಿ ಈ ಥರದ ಒಂದು ಕಾಂಪ್ರಮೈಸು, ಸಂಸಾರದಲ್ಲಿ ಮಾತ್ರ ಭೇದ, ಮೋಕ್ಷದಲ್ಲಿ ಎಲ್ಲ ಒಂದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮೋಕ್ಷದಲ್ಲಿಯೂ ಕೂಡ ಭೇದ ಉಂಟು. ಆಗ ಅಜ್ಞಾನ ಇಲ್ಲ, ಯಾವ ದೋಷವೂ ಇಲ್ಲ. ಆಗ ಭೇದವಿರಬೇಕಾಗಿದ್ದರೆ ಅದು ಪಾರಮಾರ್ಥಿಕ
ಪಾರಮಾರ್ಥಿಕವಾದ ಭೇದ ಮೋಕ್ಷದಲ್ಲಿ ಉಂಟು ಎಂಬುದನ್ನು ನಾವು ಅಂಗೀಕಾರ ಮಾಡಲೇಬೇಕು ಎಂಬುದಾಗಿ ನಾವು ಆಚಾರ್ಯರು ಪೃಥಕ್ ಉಪದೇಶಾತ್ ಎಂಬ ಸೂತ್ರದಲ್ಲಿ ಎಲ್ಲ ಪ್ರಮಾಣಗಳನ್ನು ಸಂಸಾರದಲ್ಲಿ ಮಾತ್ರ ಅಲ್ಲ ಮೋಕ್ಷದಲ್ಲಿಯೂ ಕೂಡ ಜೀವನಿಗೂ ಪರಮಾತ್ಮರಿಗೂ ಭೇದ ಉಂಟು ಅಂತ ಹೇಳ್ತಕ್ಕ ಸ್ಪಷ್ಟವಾದ ವಾಕ್ಯಗಳನ್ನು ಉದಾಹರಿಸಿ ಜೀವ ಪರಮಾತ್ಮರ ಭೇದ ಶಾಶ್ವತ ಉತಾಮೃತತ್ವಶೇಷನಃ ಇದನ್ನೇನ ತಿರುಹತಿ. ಸಂಸಾರದಲ್ಲಿಯೂ ಭೇದ ಉಂಟು, ಮುಕ್ತರಿಗೂ ಕೂಡ ನಿಯಾಮಕನಾಗಿ ಪರಮಾತ್ಮ ಇದ್ದಾನೆ. ಅದು ಈಗಲೂ ಮೋಕ್ಷದಲ್ಲಿಯೂ ಇರತಕ್ಕಂಥ ಭೇದ ಪಾರಮಾರ್ಥಿಕವಾದ ಭೇದ ಉಂಟು. ಆದ್ದರಿಂದ ಜೀವನ ಬೇರೆ, ಪರಮಾತ್ಮನು ಬೇರೆ. ಪರಮಾತ್ಮನು ಗುಣಪೂರ್ಣ, ಜೀವನಲ್ಲಿ ದುಃಖಗಳೆಲ್ಲ ಉಂಟು. ಅದು ಈ ಜೀವ ಒಂದು ಬರೀ ವೇದವಾಕ್ಯ ಮಾತ್ರ ಅಲ್ಲ, ಅನುಭವ. ನಮಗೆ ಅನುಭವ ಇದೆ, ನಾನು ಪರಮಾತ್ಮನಲ್ಲ, ಅನುಭವ ಉಂಟು. ಯಾಕೆಂದರೆ ಪರಮಾತ್ಮನು ಗುಣಪೂರ್ಣ ಅಂತ ವೇದ ಹೇಳ್ತಾ ಇದೆ. ನಮ್ಮಲ್ಲಿ ದುಃಖ ಎಲ್ಲ ಅನುಭವಕ್ಕೆ ಬರ್ತಾ ಇದೆ. ಇದೆಲ್ಲ ಕಾಲ್ಪನಿಕ. ಈಗಿರುವ ಅನುಭವಕ್ಕೆ ಬರೋ ದುಃಖ ಸುಳ್ಳು ಅಂತ ಹೇಳೋಣ. ದುಃಖ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ದುಃಖ ತೋರುವುದು ಯಾರಿಗೆ? ಎಷ್ಟೋ ಹಾದಿ ಬರಬಹುದು. ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮ ಬರಬಹುದು. ಯಾಕೆ? ಮತ್ತೆ ಪರಿಶೀಲನೆ ಮಾಡುವಾಗ ಇದು ಹಾವು ಅಲ್ಲ, ಇದು ಹಗ್ಗ ಅಂತ ನಮಗೆ ಗೊತ್ತಾಗ್ತದೆ. ಮೇಲಿಂದ ಮೇಲೆ ಹಗ್ಗವೇ ಹಾವು ಅಂತ ಭ್ರಮೆ ಬಂದರೂ ಪರಿಶೀಲನೆಯ ನಂತರ ಇದು ಹಗ್ಗ ಹಾವಲ್ಲ ಅಂತ ಸ್ಪಷ್ಟ ಆಗ್ತದೆ. ಅದರಂತೆ ದುಃಖದ ವಿಷಯದಲ್ಲಿ ಎಷ್ಟೇ ಪರಿಶೀಲನೆ ಮಾಡಿ ನನಗೆ ದುಃಖ ಬಂದಿಲ್ಲ ಅಂತ ಯಾರಿಗಾದರೂ ಅನುಭವ ಉಂಟಾ? ಮತ್ತೆಲ್ಲ ಭ್ರಮೆ ಬರಬಹುದು. ದುಃಖ ಬಾರದೆ ನನಗೆ ದುಃಖ ಬಂತು. ಸ್ವಪ್ನದಲ್ಲಿಯೂ ಕೂಡ ದುಃಖದ ಅನುಭವ ಬರುವಾಗ ದುಃಖ ಉಂಟೇ ಉಂಟು. ದುಃಖದ ಜ್ಞಾನ ಎಂದೆಂದಿಗೂ ಅದು ಸಾಕ್ಷಿಗೆ ತೋರ್ತಾ ಇದೆ. ಸುಖ ದುಃಖ ಜ್ಞಾನ ಇದೆಲ್ಲ ಸಾಕ್ಷಿ ಗೊತ್ತು. ಅದು ದುಃಖ ಬಂದ ಮೇಲೆ, ಅನುಭವ ಬಂದ ಮೇಲೆ ಅದಕ್ಕೆ ಎಂದಿಗೂ ನನಗೆ ದುಃಖ ಬಂದಿಲ್ಲ, ಇದು ದುಃಖವಲ್ಲ ಎಂಬ ಜ್ಞಾನ ಬರುವುದಿಲ್ಲ. ಆದ್ದರಿಂದ ಸಾಕ್ಷಿಯಿಂದ ತೋರುವ ದುಃಖ ಎಂದೆಂದಿಗೂ ಅದು ಸುಳ್ಳಾಗುವುದು ಸಾಧ್ಯವಿಲ್ಲ. ನಮಗೆ ಆ ದುಃಖ ಅನುಭವ ಸಿದ್ಧ, ಯಾರಿಗೂ ಅನುಭವ ಉಂಟು. ಅನುಭವ ಬಂದು, ದುಃಖದ ಅನುಭವ ಬಂದು, ಎಲ್ಲಿಯಾದರೂ ದುಃಖ ಅನುಭವ ಬಂದು ದುಃಖ ಆಗದೆ ದುಃಖದ ಅನುಭವ ಯಾರಿಗಾದರೂ ಬಂದಿದೆಯಾ? ಜಗತ್ತಿನಲ್ಲಿ ಯಾರಿಗೂ ಬಂದಿಲ್ಲ. ದುಃಖ ಬಾರದೆ ದುಃಖದ ಅನುಭವ ಬರಲಿಕ್ಕೆ ಸಾಧ್ಯವಿಲ್ಲ. ಹಾವು ಇಲ್ಲದೆ ಹಾವಿನ ಭ್ರಾಂತಿ ಬರಬಹುದು, ಚಿಪ್ಪಿ ಇಲ್ಲದೆ ಅದು ಬೆಳ್ಳಿಯ ಭ್ರಾಂತಿ ಬರಬಹುದು. ಅದು ದುಃಖ ಬಾರದೆ ದುಃಖದ ಜ್ಞಾನ ಯಾರಿಗಾದರೂ ಬರ್ತದ? ಯಾರಿಗೂ ಬರೋದಿಲ್ಲ. ಆದ್ದರಿಂದ ದುಃಖ ಅತ್ಯಂತ ಸತ್ಯ, ಬಾಧವೇ ಇಲ್ಲ. ಅಂತಹ ದುಃಖದ ಅನುಭವ ನಮಗೆ ಉಂಟು. ಇಂತಹ ದುಃಖ ಇಲ್ಲ, ಗುಣಪೂರ್ಣ ಪರಮಾತ್ಮ ಅಂತ ವೇದವಾಕ್ಯಗಳು ಸ್ಪಷ್ಟವಾದ. ಅಪೌರುಷೇಯದ ವೇದವಾಕ್ಯಗಳು ಭ್ರಮೆಯಾಗಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಪರಮಾತ್ಮನು ಗುಣಪೂರ್ಣ, ದುಃಖ ಇಲ್ಲ ಅಂತ. ನಮ್ಮ ಸಾಕ್ಷಿ ಎಂದೆಂದಿಗೂ ಖುಷಿಯಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಾಕ್ಷಿಗೆ ದುಃಖ ಉಂಟು ಅಂತ ಅನುಭವ ಇದೆ, ದೇವರಿಗೆ ದುಃಖ ಇಲ್ಲ ಅಂತ ವೇದ ಇದೆ. ಒಂದು ಅಪೌರುಷ ವೇದ, ಒಂದು ಸಾಕ್ಷಿ, ಎರಡೂ ಯಾವಾಗಲೂ ಪ್ರಮಾಣ. ಅಪ್ರಮಾಣವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಎರಡು ಪ್ರಮಾಣಗಳು, ಅಪೌರುಷೀಯವಾದ ವೇದ, ಅತ್ಯಂತ ಪ್ರಮಾಣವಾದ ಸಾಕ್ಷಿ. ಜೀವನಿಗೆ ದುಃಖ ಉಂಟು, ಪರಮಾತ್ಮನಿಗೆ ದುಃಖ ಇಲ್ಲ. ದುಃಖ ಇಲ್ಲ ಅಂತ ವೇದ ಹೇಳ್ತಾ ಇದೆ. ದುಃಖ ಇದೆ ಜೀವ ಅಂತ ನಮಗೆ ಅನುಭವ ಇದೆ. ನಾವು ಪರಮಾತ್ಮ ಒಂದಾಗುವುದು ಹೇಗೆ? ಎಷ್ಟು ವಿಚಾರವ, ಎಷ್ಟು ಸರಳ. ಆಚಾರ್ಯ ಹೇಳತಕ್ಕಂಥ ಭೇದ ಸಿದ್ಧಾಂತ ಸಾಕ್ಷಿ ಮತ್ತು ವೇದ. ವೇದದಿಂದ ಪರಮಾತ್ಮನನ್ನು ಗುರುತಿಸಬೇಕು, ಸಾಕ್ಷಿಯಿಂದ ಜೀವನನ್ನು ಗುರುತಿಸಬೇಕು. ಆಗ ಭೇದ ಸ್ಪಷ್ಟವಾಗಿ ತೋರ್ತಾ ಇದೆ. ಹೀಗಾಗಿ ಜೀವ ಪರಮಾತ್ಮರಿಗೆ ಆ ಭೇದವನ್ನು ಹೇಳುವುದು ಸರಿಯಲ್ಲ. ಅಲ್ಲ, ಪರಮಾತ್ಮನ ಜ್ಞಾನವೇ ಇಲ್ಲ. ಹೀಗಿರುವಾಗ ನಾವು ಪರಮಾತ್ಮ ಅಲ್ಲ ಅಂತ ಪ್ರತ್ಯಕ್ಷ ಬರೋದು ಹೀಗೆ? ಪರಮಾತ್ಮ ನೋಡಿದ್ದೀರಿ ನೀವು, ನೋಡದೆ ನಾನು ಪರಮಾತ್ಮನಲ್ಲ. ನನ್ನ ಜೀವನ ಪ್ರತ್ಯಕ್ಷ ಉಂಟು, ದುಃಖ ಉಂಟು. ಪರಮಾತ್ಮ ನೋಡಿಲ್ಲ, ನೋಡದೆ ನಾನು ಪರಮಾತ್ಮನಲ್ಲ ಅಂತ ಪ್ರತ್ಯಕ್ಷ ಹೇಗೆ? ಪರಮಾತ್ಮ ಪ್ರತ್ಯಕ್ಷ ಉಂಟು. ಅದಕ್ಕೆ ನಾನಲ್ಲ ಅಂತ ಯಾರಲ್ಲ ಅಂತ ತಿಳ್ಕೊಳ್ಬೇಕು, ಅವನ ಪ್ರತ್ಯಕ್ಷ ಬೇಕಾಗಿಲ್ಲ, ಅವನ ಜ್ಞಾನ ಇದ್ದರೆ ಸಾಕು. ನಾನು ಪಿಶಾಚಿ ಅಲ್ಲ, ಪ್ರತ್ಯಕ್ಷ ಉಂಟೋ ಇಲ್ವೋ? ಯಾರಿಗೆ ನಾನು ಪಿಶಾಚಿ ಇದ್ದ ಸಂಶಯ ಉಂಟಾ? ಯಾರಿಗೂ ಇಲ್ಲ. ನಾನು ಪಿಶಾಚಿ ಅಲ್ಲ. ಪಿಶಾಚಿಯನ್ನು ನೋಡಿದ್ದೀರಾ? ಯಾರು ಪಿಶಾಚಿಯನ್ನು ನೋಡಿಲ್ಲ. ನಾನು ಪಿಶಾಚಿ ಅಲ್ಲ ಅಂತ ಪ್ರತ್ಯಕ್ಷ ಹೇಗೆ ಬಂತು? ಪಿಶಾಚಿಯನ್ನು ನೋಡಬೇಕಾಗಿಲ್ಲ, ಪಿಶಾಚಿಯನ್ನು ತಿಳ್ಕೊಂಡ್ರೆ ಸಾಕು,
ಕೇಳಿದ್ದೇವೆ. ಪಿಶಾಚಿ ಅಂತ ಹೀಗಿರ್ತದೆ. ನಾನು ಪಿಶಾಚಿ ಅಲ್ಲ, ನನ್ನ ಪ್ರತ್ಯಕ್ಷ ಉಂಟು, ನಾನು ಪಿಶಾಚಿ ಅಲ್ಲ ಅಂತ ಎಲ್ಲರಿಗೂ ಸುಲಭವಾಗಿ ವೇದ್ಯ. ಅದರಂತೆ ನಾನು ದೇವರಲ್ಲ. ದೇವರು ಅಂದರೆ ಗುಣಪರಿಪೂರ್ಣ ಜಗಜ್ಜನ್ಮಾಧಿಕರ್ತ ಎಲ್ಲ ಗೊತ್ತು, ನನಗೆ ಯಾವುದೂ ಇಲ್ಲ. ನಾನು ದೇವರಲ್ಲ ಅಂತ ಪ್ರತ್ಯಕ್ಷ ಎಲ್ಲರಿಗೂ ಕೂಡ, ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ನಾನು ಭಗವಂತನಲ್ಲ ಅಂತ ಪ್ರತ್ಯಕ್ಷ ಉಂಟು. ಇಂಥ ಪ್ರತ್ಯಕ್ಷ ಇನ್ನು ಯುಕ್ತಿ, ಪರಮಾತ್ಮನಿಗೂ ಜೀವಾತ್ಮನಿಗೂ ಇರತಕ್ಕಂಥ ವೈರುಧ್ಯ, ಇಂಥ ಯುಕ್ತಿಗಳಿಂದ ಜೀವನು ಪರಮಾತ್ಮನು ಬೇರೆ ಬೇರೆ ಅಂತ ಸ್ಪಷ್ಟವಾಗಿದೆ. ಆದ್ದರಿಂದ ನಮಗಿಂತ ಭಿನ್ನನಾದ ಪರಮಾತ್ಮ ಪರಿಪೂರ್ಣ, ಗುಣಪೂರ್ಣ, ನಿರ್ದೋಷ ಎಂಬುದನ್ನು ನಾವು ಅರಿತುಕೊಳ್ಳಲಿಕ್ಕೆ ಯಾವ ಬಾಧಕವೂ ಇಲ್ಲ. ಅದರಿಂದ ವೇದವಾಕ್ಯ ಸ್ಪಷ್ಟವಾಗಿ ಹೇಳಿದೆ. ಹಾಗಾದರೆ ಅಭೇದವನ್ನು ಹೇಳ್ತಕ್ಕ ವಾಕ್ಯ ಅದಕ್ಕೇನು ಗತಿ? ತತ್ವಮಸಿ ಬ್ರಹ್ಮ. ಇದನ್ನು ಅನೇಕ ರೀತಿಯಿಂದ ಕೂಡಿಸಬಹುದು. ಏನು ಅಂದರೆ ಎಲ್ಲ ನೀನೆ ಭಗವಂತ, ಎಲ್ಲ ನೀನೆ. ಎಲ್ಲ ನೀನೆ ಅಂದರೆ ಏನರ್ಥ? ಎಲ್ಲ ಪ್ರಾಜ್ಯವತ್ ಸರ್ವಂ ಖಲಿದಂ ಬ್ರಹ್ಮ. ಇಡೀ ಜಗತ್ತೇ ಪರಮಾತ್ಮ. ಜಗತ್ತು ಪರಮಾತ್ಮ ಒಂದೇ. ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಬ್ರಹ್ಮ ಸತ್ಯ, ಜಗತ್ತೆಲ್ಲ ಸುಳ್ಳು. ಆದರೆ ವೇದ ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ ಅಂತ ವೇದವಾಕ್ಯ ಉಂಟು. ಹಾಗಾದರೆ ಯಾರು ಅದ್ವೈತ ಮತಾನುಯಾಯಿಗಳು ಕೂಡ ಜಗತ್ತು ಬ್ರಹ್ಮ ಒಂದು ಅಂತ ಹೇಳ್ತಾರಾ? ಯಾಕೆ? ಬ್ರಹ್ಮ ಸುಳ್ಳು ಅಂತ ಅವರೇ ಹೇಳಿದ್ದಾರೆ, ಮತ್ತು ಜಗತ್ತು ಸುಳ್ಳು ಅಂತ ಅವರೇ ಹೇಳಿದ್ದಾರೆ. ಬ್ರಹ್ಮ ಸತ್ಯ. ವೇದವಾಕ್ಯ ಏನುಂಟು? ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲ ಬ್ರಹ್ಮನೇ. ಅದಕ್ಕೋಸ್ಕರ ಪ್ರಾಜ್ಯವತ್ ಅಂತ. ಸರ್ವಂ ಕಲಿದಂ ಬ್ರಹ್ಮ ಅಂದರೆ ಏನರ್ಥ? ಅನೇಕ ಅರ್ಥ ಉಂಟು. ಎಲ್ಲ ಜಗತ್ತು ಬ್ರಹ್ಮನ ಅಧೀನ, ಎಲ್ಲ ತಾವೇ. ಎಲ್ಲ ತಾವೇ ಅಂದರೆ ತಮ್ಮ ಅಧೀನ ಎಂಬುದಾಗಿ, ಹೀಗೆ ಎಲ್ಲವೂ ಪರಮಾತ್ಮನ ಅಧೀನ ಎಂಬ ಅರ್ಥದಲ್ಲಿ ಅಥವಾ ಬೇರೆ ಅರ್ಥದಲ್ಲಿ ಜಗತ್ತು ಪರಮಾತ್ಮನ ಅಧೀನ ಅಂತ ಹೇಳಿದೆ. ಸರ್ವಂ ಕಲಿದಂತ ಇದ್ದರೂ ಕೂಡ ಜಗತ್ತು ಬೇರೆ, ಪರಮಾತ್ಮ ಬೇರೆ ಅಂತ ಎಲ್ಲರೂ ಒಪ್ತಾರೆ. ಅದರಂತೆ ಎಲ್ಲ ಭಗವಂತನ ಮಹಿಮೆ, ಪ್ರತ್ಯಕ್ಷ ಎಲ್ಲ ಪ್ರಮಾಣಗಳು ಪರಮಾತ್ಮರೇ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ನಾನು ಸರ್ವಜ್ಞ, ನನ್ನ ಅಧೀನ ಜಗತ್ತೆಲ್ಲ ಎಂಬುದಾಗಿ ಭಗವದ್ಗೀತೆಯಲ್ಲಿ ಪರಮಾತ್ಮರಿಗೆ ಅವನ ಭೇದವನ್ನು ಹೇಳ್ತಾ ಇದ್ದಾರೆ. ನಮಗೆಲ್ಲ ಭ್ರಾಂತಿ ಬರಬಹುದು, ದೇವರಿಗೆ ಭ್ರಾಂತಿ ಬರಲಿಕ್ಕೆ ಸಾಧ್ಯ ಉಂಟು? ಒಂದು ದೇವರ ವಚನ ಭಗವದ್ಗೀತೆಯಲ್ಲಿ ಎಲ್ಲರೂ ಭಗವದ್ಗೀತೆಯನ್ನು ಪ್ರಮಾಣ ಅಂತ ಹೇಳ್ತಾರೆ. ಅಲ್ಲಿ ಪರಮಾತ್ಮರೇ ಹೇಳ್ತಾ ಇದ್ದಾನೆ, ನಾನು ಈಶ್ವರ, ಈ ಜಗತ್ತೆಲ್ಲ ನನ್ನ ಅಧೀನವಾಗಿದೆ, ಮತ್ತೆ ಸರ್ವ ಪ್ರವರ್ತದೆ, ನನ್ನಿಂದ ಎಲ್ಲ ನಡೀತಾ ಇದೆ. ಅಹಂ ಸರ್ವಭೂತಾನಾಂ ಹೃದ್ದೇಶಿ ಅರ್ಜುನ ಈಶ್ವರ ಸರ್ವಭೂತಾನಾಂ ಹೃದ್ದೇಶಿ ಅರ್ಜುನ ತಿಷ್ಠತಿ ಎಂಬುದಾಗಿ ಪರಮಾತ್ಮನು ಎಲ್ಲರಿಗೂ ನಿಯಾಮಕ ಎಂಬುದನ್ನು ಕೃಷ್ಣ ತನ್ನನ್ನೇ ಹೇಳಿಕೊಂಡ, ಪರಮಾತ್ಮರನ್ನೇ ಹೇಳಿದ. ದೇವರಿಗೆ ಭ್ರಾಂತಿ ಉಂಟಾ? ದೇವರ ಪ್ರತ್ಯಕ್ಷ, ನಮ್ಮ ಪ್ರತ್ಯಕ್ಷ ಮತ್ತು ವೇದವಾಕ್ಯ ಎಲ್ಲ ಸೇರಿದಾಗ ಭೇದದಲ್ಲಿ ಸಂಶಯವೇ ಇಲ್ಲ. ಆದ್ದರಿಂದ ಎಲ್ಲಿಯಾದರೂ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇದ್ದರೆ ಏನರ್ಥ? ಎಲ್ಲ ಪರಮಾತ್ಮನ ಅಧೀನ, ಎಲ್ಲ ನೀನೇ. ಈ ಜೀವ ಜಡ ಅಲ್ಲ, ನೀನು ತತ್ವಮಸಿ, ಪರಮಾತ್ಮ ಚೈತನ್ಯ ರೂಪಿ, ನೀನು ಚೈತನ್ಯ, ಚೇತನ ಸ್ವರೂಪಿ. ಜಡ ಅಂತ ತಿಳ್ಕೊಳ್ಬೇಡ, ನೀನು ಚೇತನ. ಈ ದುಃಖ ನಿನ್ನದಲ್ಲ, ಈ ದುಃಖಿ ಅಂತ ಬೊಬ್ಬೆ ದುಃಖ ಪಡಬೇಡ. ಈ ದುಃಖ ಅಸ್ವಾಭಾವಿಕ, ನಿನ್ನಲ್ಲಿ ಇಲ್ಲದು, ತಾತ್ಕಾಲಿಕವಾಗಿ ಬಂದಿದೆ. ನೀನು ಜ್ಞಾನಸ್ವರೂಪಿ, ಆನಂದ ಸ್ವರೂಪಿ, ಪರಮಾತ್ಮರಂತೆ ತತ್ವಮಸಿ, ದೇವರಂತಿದ್ದಿ ಎಂಬುದಾಗಿ ಜಾಡ್ಯ ದುಃಖ ಎಲ್ಲ ತನಗೆ ಉಂಟು, ತನಗೇನು ಉದ್ಧಾರವೇ ಇಲ್ಲ ಅಂತ ನಮಗೆ ಒಂದು ಗೊಂದಲ ಇದೆ. ನಮ್ಮ ಸ್ಥಿತಿ ಹೀಗಾಗಿದೆ, ದುಃಖ ಪಡ್ತಾ ಇದ್ದೇವೆ. ಈ ದುಃಖ, ಈ ಅಜ್ಞಾನ ಇದೆಲ್ಲ ನಮ್ಮ ಸ್ವರೂಪ, ನಮ್ಮಿಂದ ಇದು ಬಿಟ್ಟು ಹೋಗುವುದೇ ಇಲ್ಲ ಅಂತ ಅವನು ಬಹಳ ಗಾಬರಿಯಲ್ಲಿದ್ದಾಗ ವೇದ ಹೇಳ್ತಾ ಇದೆ, ತತ್ವಮಸಿ, ನೀನು ಹಾಗೆಲ್ಲ, ನೀನು ದುಃಖ ಪಡಬೇಡ, ಸ್ವಲ್ಪ ಪ್ರಯತ್ನ ಮಾಡು. ನೀನು ಭಗವಂತನಾಗಿದ್ದಿ, ಭಗವಂತರಂತೆ ಇದ್ದಿ, ದೇವರಂತೆ ಇದ್ದಿ, ಚೈತನ್ಯ ಸ್ವರೂಪಿ, ಆನಂದ ಸ್ವರೂಪಿ. ನೀನು ಒಬ್ಬ ಹುಡುಗನನ್ನು ಒಬ್ಬ ಒಳ್ಳೆಯ ಸಮರ್ಥ ಚಟುವಟಿಕೆಗಳು, ಇವನು ಹುಲಿ, ಇವನೊಬ್ಬ ಸಿಂಹ ಅಂತ ಹೇಳಿದರೆ ಏನರ್ಥ? ಒಳ್ಳೆಯ ಶಕ್ತಿಶಾಲಿ ಅಂತ ಅರ್ಥ. ಅದು ಈ ಒಬ್ಬ ವ್ಯಕ್ತಿಯನ್ನು ಹೊಗಳುವಾಗ ನೀನು ಸಿಂಹ,
ಪುರುಷರ್ಷಭ ಭಾರಿ ದೊಡ್ಡ ಸಿಂಹನಾಗಿದ್ದಿ, ಇದೇ ಸಿಂಹನಂತೆ ಇದ್ದಿ ಎಂಬುದಾಗಿ ಕೆಲವು ಸಂದರ್ಭ ಹೊಗಳಿಕೆ ಆಗಬಹುದು. ಕೆಲವು ಆ ಸಂದರ್ಭದಲ್ಲಿ ಹುಲಿ ಅಂದರೆ ಭಯಂಕರ ಹಾಗೂ ಅರ್ಥವಾದ. ಅಂತೂ ಒಂದು ಸಾದೃಶ್ಯವನ್ನು ಹೇಳುವ, ದೇವರಂತೆ ನೀನು ಒಂದು ಕುರಿ, ಆ ಕುರಿ ಏನೋ ಅಕಸ್ಮಾತ್ತಾಗಿ ಅದು ಆ ಕುರಿ ಹುಲಿಯ ಎಲ್ಲ ಕುರಿಗಳು ಓಡಿದವು, ಒಂದು ಕುರಿ ಹುಲಿಯ ಜೊತೆ ಹುಲಿ ಒಟ್ಟಿಗೆ ಇತ್ತು. ಅದು ಚಿಕ್ಕದಿನಿಂದಲೂ ಹುಲಿಯ ಜೊತೆಗೆ ಇತ್ತು. ಒಂದು ಹುಲಿ ಕುರಿಗಳ ಜೊತೆಗೆ ಸೇರಿಕೊಂಡಿತ್ತು. ಆ ಕುರಿಗಳ ಜೊತೆಗೆ ಸೇರಿದಾಗ ಆ ಹುಲಿ ಕುರಿಯಂತೆ ಶಬ್ದ ಮಾಡ್ತಾ ಇತ್ತು. ಆ ಹುಲಿ ಮರಿ ಕುರಿಯಂತೆ ಶಬ್ದ ಮಾಡ್ತಾ ಇತ್ತು. ಒಮ್ಮೆ ನೋಡಿತು ಹುಲಿ ತನ್ನ ಜಾತಿಯ ಆ ಒಂದು ಹುಲಿ ಕುರಿಗಳ ಜೊತೆಗೆ ಇದೆ ಅಂತ ಅದನ್ನು ಹಿಡಿದುಕೊಂಡು ಬಂದಿತು. ಆ ಹುಲಿಯನ್ನು ನೋಡಿತು, ತನ್ನ ಪ್ರತಿಬಿಂಬವನ್ನು ನೀರಲ್ಲಿ ಕಂಡಿತು. ನಾನು ಕುರಿಯಲ್ಲ, ನಾನು ಹುಲಿ ಅಂತ ಗೊತ್ತಾಯಿತು. ಅಲ್ಲಿಯವರೆಗೆ ಆ ಕುರಿ ಮರಿ ತಾನು ಹುಲಿ ಅಂತ ತಿಳ್ಕೊಳ್ಳದೆ ನಾನು ಕುರಿ ಅಂತ ಹೇಳಿ ಕುರಿಯಂತೆ ಮೇ ಅಂತ ಶಬ್ದ ಮಾಡ್ತಾ ಇತ್ತು. ಆ ಕುರಿ ಯಾವಾಗ ಹುಲಿಯನ್ನು ನೋಡಿತೋ, ತನ್ನನ್ನು ತಿಳ್ಕೊಂಡಿತೋ, ತಾನು ಕುರಿಯ ಗುಂಪಿಗೆ ಸೇರಿದ್ದಲ್ಲ, ನಾನು ಹುಲಿ ಅಂತ ಜ್ಞಾನ ಬಂತೋ, ಹುಲಿ ಇಡೀ ಅರಣ್ಯವೇ ಸ್ಪಂದಿಸುವಂತೆ ಗರ್ಜನೆ ಮಾಡಿತು. ಅಲ್ಲಿಯವರೆಗೆ ಮೇ ಅಂತ ಕುರಿಯಂತೆ ಶಬ್ದ ಮಾಡ್ತಾ ಇದ್ದ ಆ ಹುಲಿ ಯಾವಾಗ ತಾನು ಹುಲಿ ಅಂತ ತಿಳಿಯಿತೋ, ಇಡೀ ಅರಣ್ಯವೇ ಸ್ಪಂದಿಸುವಂತೆ ಗರ್ಜನೆ ಮಾಡಿತು. ಅದರಂತೆಯೇ ಜೀವಾತ್ಮನು ಕೂಡ ಕುರಿಯಲ್ಲ. ಅದೇ ಜಡ ಪದಾರ್ಥ ಪ್ರಕೃತಿಯ ಸಂಪರ್ಕದಿಂದ ತಾನು ಹುಲಿ ಎಂಬುದನ್ನು ಮರೆತು ಕುರಿದಂತೆ ಮೇ ಅಂತ ಶಬ್ದ ಮಾಡ್ತಾ ಅದು ವರ್ತಿಸ್ತಾ ಇದ್ದರೆ ಆ ಭಗವಂತನ ದರ್ಶನವಾಯಿತು. ಭಗವಂತನನ್ನು ಕಂಡ ಮೇಲೆ ತಾನು ಚೈತನ್ಯ ಸ್ವರೂಪಿ, ಆನಂದ ಸ್ವರೂಪಿ ಅಂತ ಅನುಭವಕ್ಕೆ ಬಂತು. ಆ ರೀತಿ ಉಪದೇಶ, ತತ್ವಮಸಿ, ನೀನು ಯಾರು ಆ ಕುರಿಗಳ ಗುಂಪಿಗೆ ಸೇರಿದವನಲ್ಲ, ಚೈತನ್ಯ ಸ್ವರೂಪಿ, ಆನಂದ ಸ್ವರೂಪಿ ಅಂತ ಭಗವಂತನ ಸಾದೃಶ್ಯ ಉಂಟು. ಈ ಥರದಿಂದ ನಮಗೊಂದು ಶಕ್ತಿ ತುಂಬುವ, ಭರವಸೆ ತುಂಬುವ, ಧೈರ್ಯ ತುಂಬುವ ಉಪದೇಶ ತತ್ವಮಸಿ. ಪರಮಾತ್ಮರೇ ನಾನು ಅಂತಾರಲ್ಲ, ಪರಮಾತ್ಮನ ಚೈತನ್ಯ ಗುಂಪಿನಲ್ಲಿ ಸೇರಿದವ, ಈ ಜಡ ವಸ್ತು ನೀನಲ್ಲ ಎಂಬುದಾಗಿ ಆ ಜೀವನಿಗೆ ತನ್ನ ಸ್ವರೂಪ ಜ್ಞಾನವನ್ನು ಉಂಟು ಮಾಡೋದಕ್ಕೋಸ್ಕರ ಪರಮಾತ್ಮರಂತೆ ನೀವು, ಈ ಥರದ ಉಪದೇಶ ತತ್ವಮಸಿ ಎಂಬುದು ಹೊರತು ಅದು ಯಾವುದೇ ರೀತಿ ಜೀವನಿಗೆ ಒಂಥರದ ಬಹಳ ನಿಕೃಷ್ಟ ಭಾವನೆಯೂ ಬರಬಾರದು, ಅತಿಯಾದ ಅಹಂಕಾರವೂ ಬರಬಾರದು. ಅದಕ್ಕೋಸ್ಕರ ನೀನು ಯಾರು? ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳಿದ್ರು. ಅದೇ ಪ್ರತಿಬಿಂಬ ಅಂದರೆ ಏನು? ಪ್ರತಿಬಿಂಬ ಅಂದರೆ ಇನ್ನೊಂದು ಪ್ರಶ್ನೆ, ವೇದದಲ್ಲಿ ಜೀವನನ್ನು ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳಿದ್ದಾರೆ. ಅದೇ ಪ್ರತಿಬಿಂಬ. ಪ್ರತಿಬಿಂಬ ಆದರೆ ರಿಫ್ಲೆಕ್ಷನ್, ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕನ್ನಡಿ ಓಡಿದರೆ ಪ್ರತಿಬಿಂಬ ಇಲ್ಲ, ಅದು ತುಂಡು ಚಿನ್ನ ಭಿನ್ನ ಆಗ್ತದೆ. ಹಾಗೆ ಜೀವನು ಈ ಶರೀರ ಕನ್ನಡಿ, ಅದರಲ್ಲಿ ಅಥವಾ ಅಂತಃಕರಣ ಕನ್ನಡಿ, ಅಲ್ಲಿ ಜೀವನ ಪ್ರತಿಬಿಂಬ. ಅಂತಃಕರಣ ನಾಶ ಆಯಿತು, ಜೀವನ ಕಥೆ ಮುಗಿಯಿತು, ಶಾಶ್ವತ ಆಗಲಿಲ್ಲ. ಅವನಿಗೆ ಮೋಕ್ಷ ಹೇಗೆ? ಜೀವನ ಪರಮಾತ್ಮನ ಪ್ರತಿಬಿಂಬ ಹೇಗೆ? ಇದೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನಮ್ಮ ಅತೇವಚ ಉಪಮ ಸೂರ್ಯಕಾರ್ಯವತ್, ಜೀವನು ಪರಮಾತ್ಮನ ಪ್ರತಿಬಿಂಬ ಹೇಗೆ? ಅವನು ಒಂದು ರಿಫ್ಲೆಕ್ಷನ್ ಅಲ್ಲ, ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಮೂಡಿದಂತೆ ನಾವು ಅಂತಃಕರಣವೆಂಬ ಕನ್ನಡಿಯಲ್ಲಿ ಮೂಡುವ ರಿಫ್ಲೆಕ್ಷನ್ ಅಲ್ಲ ಈ ಜೀವ. ಇವನು ಹೇಗೆ ಪ್ರತಿಬಿಂಬ? ಅತೇವ, ಇದು ಪ್ರತಿಬಿಂಬ ಅಂದರೆ ಪ್ರತಿಬಿಂಬದಂತೆ. ನೀನು ಪರಮಾತ್ಮ ಅಂದರೆ ಪರಮಾತ್ಮದಂತೆ, ನೀನು ಪ್ರತಿಬಿಂಬ ಅಂದರೆ ಪ್ರತಿಬಿಂಬದಂತೆ. ಪ್ರತಿಬಿಂಬ ಹೇಗೆ? ಬಿಂಬದ ಅಧೀನ. ಈಗ ನಮ್ಮ ಪ್ರತಿಬಿಂಬ ಯಾವುದು? ನಮ್ಮ ನೆರಳು ನಮ್ಮ ಅಧೀನ. ನಾವು ಚಲಿಸಿದರೆ ನೆರಳು ಚಲಿಸ್ತದೆ, ನಾವು ನಿಂತರೆ ನೆರಳು ನಿಲ್ತದೆ. ನಮ್ಮ ಅಧೀನ, ನಮಗೆ ಸದೃಶ, ನಮ್ಮಂತೆ ಇರ್ತದೆ. ಹಾಗೆ ನಮ್ಮ ಅಧೀನ ನಮ್ಮಂತೆ ಇರ್ತದೆ. ನೋಡುವಾಗ ಆಕಾರ ಎಲ್ಲ ಹಾಗೆ. ಅದೇ ನಾವು ಬೆಳ್ಳಗಿದ್ದರೆ ನೆರಳು ಕಪ್ಪು, ಪೂರ್ಣ ಸಾಮ್ಯ ಇಲ್ಲ, ಸ್ವಲ್ಪ ಸಾಮ್ಯ. ಅದರಿಂದ ಅಲ್ಪವಾದ ಸಾದೃಶ್ಯ ಮತ್ತು ಅಧೀನತ್ವ. ನೀನು ಪರಮಾತ್ಮನಂತೆ, ನಾನು ಪರಮಾತ್ಮನಂತೆ ಅಂತ ಅಹಂಕಾರ,
ನಮ್ಮನ್ನು ಯಾರು ಕೇಳೋದಿಲ್ಲ, ದೇವರಂತೆ ತತ್ವಮಸಿ ಅಂತ ಹೇಳಿದ್ದಾರೆ, ನಾವು ಪರಮಾತ್ಮರಂತೆ. ಈ ಅಹಂಕಾರ ಬರಬಹುದು. ಅದಕ್ಕೆ ಪರಮಾತ್ಮರಂತೆ ಅಂತ ಹೇಳಿದರೆ ಪ್ರತಿಬಿಂಬ, ಪ್ರತಿಬಿಂಬ ಬಿಂಬದಂತೆ ಹೌದು. ಸರ್ವ ರೀತಿಯಲ್ಲಿಯೂ ಕೂಡ ಬಿಂಬದ ಅಧೀನ. ಆ ಪ್ರತಿಬಿಂಬ ಅದು ಕಣ್ಣು ಮಿಟುಕಿಸಬೇಕಾದರೆ ನಾವು ಕಣ್ಣು ಮಿಟುಕಿಸಬೇಕು. ನಮ್ಮ ಚಲನ ಇಲ್ಲದೆ ಪ್ರತಿಬಿಂಬದಲ್ಲಿ ಒಂದು ಚಿಕ್ಕ ಕೆಲಸವೂ ಆಗುವುದಿಲ್ಲ. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಬಿಂಬವನ್ನೇ ಪ್ರತಿಬಿಂಬ ಅವಲಂಬಿಸಿಕೊಂಡಿದೆ. ನಾವು ಪರಮಾತ್ಮರಂತೆ, ಆದರೆ ಪರಮಾತ್ಮರನ್ನು ಪೂರ್ಣವಾಗಿ ಅವಲಂಬಿಸಿದ್ದೇವೆ. ಪರಮಾತ್ಮರ ಚಟುವಟಿಕೆ ಇಲ್ಲದೆ, ಅವನ ಪ್ರವರ್ತನೆ ಇಲ್ಲದೆ ನಮ್ಮಿಂದ ಚಿಕ್ಕ ಕೆಲಸವೂ ಆಗುವುದಿಲ್ಲ. ಸರ್ವಾತ್ಮನ ಭಗವಂತನನ್ನು ಹೆಜ್ಜೆ ಹೆಜ್ಜೆಗೆ, ಪ್ರತಿಯೊಂದು ಚಲನ ವಲನಗಳಿಗೆ ಪರಮಾತ್ಮನನ್ನೇ ನಾವು ಅವಲಂಬಿಸಿಕೊಂಡಿದ್ದೇವೆ. ಪೂರ್ತಿಯಾಗಿ ಪರಮಾತ್ಮನ ಅಧೀನ. ಪರಮಾತ್ಮನ ಅಧೀನ ಬಗ್ಗೆ ಪ್ರತಿಬಿಂಬನಂತಹ ದೃಷ್ಟಾಂತ ಬೇರೆ ಯಾವುದೂ ಸಿಕ್ಕಿಲ್ಲ. ಬೇರೆ ಕೆಲವು ದೃಷ್ಟಾಂತ ಅದರಲ್ಲಿ ಸಾದೃಶ್ಯ ಉಂಟು ಕೆಲವು ವಿಷಯ, ಇದು ಹಾಗೆಲ್ಲ. ಪೂರ್ತಿ ಪ್ರತಿಬಿಂಬದಂತೆ, ಬಿಂಬದಂತೆ ಪ್ರತಿಬಿಂಬ, ಬಿಂಬದಿಂದ ಪ್ರತಿಬಿಂಬ. ಪರಮಾತ್ಮನಂತೆ ಜೀವ, ಆದರೆ ಜೀವನ ಪ್ರತಿಯೊಂದು ಕಾರ್ಯಕ್ಕೂ ಪರಮಾತ್ಮನು ಬೇಕು, ಅವನಿಲ್ಲದೆ ಆಗುವುದಿಲ್ಲ. ನಮಗೆ ಅಹಂಕಾರವೂ ಬರಬಾರದು, ನೈರಾಶ್ಯವೂ ಬರಬಾರದು. ನಾವು ಎಲ್ಲ ದುಃಖಿಗಳು, ನಮ್ಮ ಉದ್ಧಾರವೇ ಇಲ್ಲ, ನಮ್ಮ ಮೋಕ್ಷವೇ ಇಲ್ಲ, ಹಾಗೆಲ್ಲ. ಈಗೆಲ್ಲ ದುಃಖ ತಾತ್ಕಾಲಿಕ, ಇನ್ನು ಸ್ವಭಾವದೇ ದುಃಖ ಇಲ್ಲ. ಆನಂದ ಸ್ವರೂಪಿ ದೇವರಂತೆ, ದೇವರಂತೆ ಅಹಂಕಾರ, ದೇವರಂತೆ ಅಲ್ಲ, ದೇವರಂತೆ ಪೂರ್ತಿ ಅಧೀನ. ದೇವರಿಲ್ಲದೆ ನಿನ್ನಿಂದ ಯಾವ ಕೆಲಸವೂ ಆಗುವುದಿಲ್ಲ. ನಮ್ಮಲ್ಲಿ ಅಹಂಕಾರವೂ ಬೆಳೆಯಬಾರದು, ನೈರಾಶ್ಯವೂ ಉಂಟಾಗಬಾರದು. ಅದಕ್ಕೋಸ್ಕರ ಜೀವನನ್ನು ಪರಮಾತ್ಮನ ಪ್ರತಿಬಿಂಬ ಅಂತ, ಬರೀ ಸದೃಶ ಅಲ್ಲ, ಪ್ರತಿಬಿಂಬ. ದೇವರಂತೆ, ದೇವರಿಂದ, ದೇವರಿಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ಅಹಂಕಾರ ಮಾಡಬೇಡ, ನಿರಾಶನಾಗಬೇಕಾಗಿಲ್ಲ. ದೇವರಂತೆ ಆನಂದ ಸ್ವರೂಪಿ, ಇನ್ನು ಆನಂದ ಒಮ್ಮೆ ಪ್ರಕಟವಾಗಲಿಕ್ಕೆ ಅವಕಾಶವಿದೆ ಎಂಬುದಾಗಿ ಸಜ್ಜನ ಚೇತನರಿಗೆ ಒಂದು ಥರದ ನೈರಾಶ್ಯವೂ ಬರಬಾರದು, ಅಹಂಕಾರವೂ ಬರಬಾರದು. ಅದಕ್ಕೋಸ್ಕರ ಅತಯವ ಚ ಉಪಮ ಸೂರ್ಯಕಾರ್ಯವತ್, ಸೂರ್ಯನ ಪ್ರತಿಬಿಂಬ ನೀರಲ್ಲಿ ಕಾಣಿಸ್ತಾ ಇದೆ. ಸೂರ್ಯನೇ ಅಲ್ಲ, ಸೂರ್ಯನಂತೆ ಉಂಟು, ಆದರೆ ಸೂರ್ಯನ ಪ್ರಕಾಶ ಉಂಟ, ಪ್ರಕಾಶ ಇಲ್ಲ. ಸೂರ್ಯನ ಅಧೀನ, ಪೂರ್ತಿ ಸೂರ್ಯನಂತೆ ಅಲ್ಲ, ಸ್ವಲ್ಪ ನೋಡಲಿಕ್ಕೆ ಸೂರ್ಯನಂತೆ ಅಷ್ಟೆ. ಸೂರ್ಯನ ಪ್ರಕಾಶ ಅಲ್ಲಿ ಇಲ್ಲ. ಅದರಂತೆ ಜೀವನು ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮನ ಅಧೀನ, ಪರಮಾತ್ಮನಿಗೆ ಸದೃಶ, ಪೂರ್ತಿ ಸದೃಶ ಅಲ್ಲ. ಅತೇವಚ ಉಪಮ ಸೂರ್ಯಕಾದಿ. ಎಂಥ ದೃಷ್ಟಾಂತ ಕೊಟ್ಟು ನಮ್ಮ ಅನುಭವಕ್ಕೆ ಬರುವಂತೆ ನಾವು ಪರಮಾತ್ಮನಿಂದ ನಾವು ಬೇರೆ, ಪರಮಾತ್ಮನ ಅಧೀನ, ಆದರೂ ಪರಮಾತ್ಮನಂತೆ ನಾವು ಆನಂದ ರೂಪಿಗಳು, ಚೈತನ್ಯ ರೂಪಿಗಳು ಅಂತ ಸಜ್ಜೀವರಿಗೆ ತಮ್ಮ ಸಾಧನೆಯಲ್ಲಿ ಮತ್ತಷ್ಟು ಉತ್ಸಾಹ, ಭರವಸೆ ತುಂಬಬೇಕು. ಅದಕ್ಕೋಸ್ಕರ ಜೀವನಿಗೂ ಪರಮಾತ್ಮನಿಗೂ ಅಭೇದವನ್ನು ಹೇಳಿದ್ದಾರೆ. ಅಭೇದ ಅಂದರೆ ಎಂಥ ಅಭೇದ? ನೀನು ಸಿಂಹ, ನೀನು ಒಳ್ಳೆ ಶಕ್ತಿಶಾಲಿ, ಇವರಲ್ಲಿ ಒಬ್ಬ ಭಾರಿ ದೊಡ್ಡ ಸಿಂಹ, ಮಾನವ ಸಿಂಹ ಅಂದರೆ ಅಷ್ಟು ಸಿಂಹದಂತೆ ಶಕ್ತಿಶಾಲಿ ಎಂಬ ದೃಷ್ಟಿಯಿಂದ ಅಭೇದವನ್ನು ಹೇಳಿದ್ದಾರೆ ಮತ್ತು ಭೇದವನ್ನು ಹೇಳಿದ್ದಾರೆ. ಅವರ ಅಧೀನ, ಪರಮಾತ್ಮನ ಅಧೀನ, ಆದರೆ ಪರಮಾತ್ಮನಂತೆ ಆನಂದ ರೂಪಿ ಎಂಬುದಾಗಿ ನಮಗೆ ಅಹಂಕಾರ, ನೈರಾಶ್ಯ ಎರಡೂ ಬಾರದಂಥ ಉಪದೇಶ ಜೀವನು ಪರಮಾತ್ಮ ಪ್ರತಿಬಿಂಬ. ಇನ್ನು ಕೆಲವು ಕಡೆಗಳಲ್ಲಿ ಹೇಳಿದ್ದಾರೆ ಈ ಪ್ರತಿಬಿಂಬ ಎಂಬುದಕ್ಕೆ ಒಂದು ಜೀವನು ಪರಮಾತ್ಮನ ಅಂಶ ಅಂತ. ಇದು ಮಾತ್ರ ಗೊಂದಲ. ಪರಮಾತ್ಮನ ಒಂದು ತುಣುಕು ಅಂತ. ತುಂಡ ಪರಮಾತ್ಮನ ದೊಡ್ಡ ಪರಮಾತ್ಮ ಅಂದರೆ ಅನೇಕ ಚೇತನಗಳ ಸಮುದ್ರ ಪರಮಾತ್ಮ. ಈ ಜೀವನು ಅದರ ಒಂದು ಕಣ. ಆ ನೂಲು, ಬಟ್ಟೆ ಅಂಶ ನೂಲು. ಆ ನೂಲು ಬಟ್ಟೆಗೆ ಭೇದ ಅಭೇದ ಎರಡೂ ಉಂಟು. ನೂಲೇ ಬಟ್ಟೆ, ಬೇರೆಲ್ಲ. ಬಟ್ಟೆ ಒಂದು ಅಂಶ ನೂಲು ತೆಗೆದರೂ ಬಟ್ಟೆ ಉಂಟು. ಅದನ್ನು ಬಟ್ಟೆ ಹೋದರೂ ನೂಲು ಉಂಟು. ಬಟ್ಟೆಗೂ ನೂಲಿಗೂ ಭೇದ ಉಂಟು, ಅಭೇದ ಉಂಟು. ನೂಲನ್ನು ಬಿಟ್ಟು ಬೇರೆ ಬಟ್ಟೆ ಉಂಟು. ಆ ನೂಲುಗಳನ್ನೆಲ್ಲ ಪ್ರತ್ಯೇಕ ತೂಗಿದರೂ ಅಷ್ಟೇ, ಬಟ್ಟೆ ಬಾಡಿ ತೂಗಿದರೂ ಅಷ್ಟೇ. ನೂಲು ಬಟ್ಟೆ ಒಂದೇ. ಆದರೆ ಬಟ್ಟೆ ಇಲ್ಲ, ನೂಲು ಉಳಿತದೆ. ಭೇದ ಉಂಟು, ಅಭೇದ ಉಂಟು. ಅದರಂತೆ ಜೀವರೆಲ್ಲ ಪರಮಾತ್ಮನ ಅಂಶ. ಮತ್ಸ್ಯ ಭಗವಂತನ ಅಂಶ, ರಾಮಕೃಷ್ಣ ದೇವರ ಅಂಶ. ದೇವರು ಅವನು ಒಂದೇ. ಜೀವನ ಮಮೀವಾಂಶೋ ಜೀವಲೋಕೆ,
ಜೀವನು ನನ್ನ ಅಂಶ. ಆವಾಗ ಭೇದ ಬಂತು, ಜೀವನಿಗೂ ಪರಮಾತ್ಮನಿಗೂ ಅಭೇದವೂ ಬಂತು, ಭೇದವೂ ಬಂತು. ಇದನ್ನು ಒಪ್ಪೋಣ. ಭೇದ ವಾಕ್ಯಗಳು ಉಂಟು, ಅಭೇದ ವಾಕ್ಯಗಳು ಉಂಟು. ತತ್ವಮಸಿ ಇದೆ, ಮತ್ತು ಪರಮಾತ್ಮನು ಸರ್ವೋತ್ತಮ ಅಂತ ಹೇಳ್ತಕ್ಕ ವಾಕ್ಯ ಉಂಟು. ಎರಡನ್ನು ಕೂಡಿಸೋದಕ್ಕೋಸ್ಕರ ಇನ್ನೊಂದು ಮಾರ್ಗ ಇದು. ನೀರಿಗೂ ಸಮುದ್ರಕ್ಕೂ, ಸಮುದ್ರದ ನೀರಿನ ಕಣಗಳಿಗೂ, ಬಟ್ಟೆಗೂ ನೂಲಿಗೂ ಹೇಗೆ ಭೇದ ಅಭೇದ ಎರಡೂ ಉಂಟು, ಜೀವನದ ಬಗ್ಗೆ ಭೇದ ಒಪ್ಪೋಣ, ಅಭೇದ ಒಪ್ಪೋಣ ಅಂತ. ಇದು ಜಡದಲ್ಲಿ ಇರಬಹುದು, ಚೇತನದಲ್ಲಿ ಆ ರೀತಿ ಎಲ್ಲಿಯೂ ಕಂಡಿಲ್ಲ. ಅಂಥ ಒಂದೇ ಚೇತನ, ಒಂದು ಆತ್ಮ, ಒಂದರಿಂದ ಭಿನ್ನ ಅಭೇದ ಎರಡು ವಿರುದ್ಧವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಪರಮಾತ್ಮರಿಗೆ ಅಭೇದ ಮೋಕ್ಷದಲ್ಲಿ ಉಂಟು ಅಂತ ಸ್ಪಷ್ಟವಾದ ವಾಕ್ಯ ಉಂಟು. ಅದಕ್ಕೋಸ್ಕರ ಈ ಅಭೇದ ಮತ್ತೇನರ್ಥ? ಅಂಶೋ ನಾನಾ ವ್ಯಪದೇಶ. ಜೀವನು ಪರಮಾತ್ಮನ ಅಂಶ. ಹೇಗೆ? ಒಂದು ಪರಮಾತ್ಮನ ಸಾದೃಶ್ಯ ಉಂಟು ಜೀವನಿಗೆ. ಜೀವನ ಬಹಳ ದುಷ್ಟರಾದರೆ ಯಾವಾಗ ನಿದ್ದೆ ಮಾಡ್ತಾ ಇದ್ದ. ಇವನಲ್ಲಿ ಕುಂಭಕರ್ಣನ ಅಂಶ ಉಂಟು. ಇವನು ಕುಂಭಕರ್ಣನ ಅಂಶ. ಇವನೇ ಕುಂಭಕರ್ಣನ, ಅವನ ತುಂಡ ಏನಲ್ಲ, ಅವನು ತುಡುಕಲ್ಲ. ಈ ಮನುಷ್ಯ ಕುಂಭಕರ್ಣನ ಅಂಶ. ಇಲ್ಲಿ ಕುಂಭಕರ್ಣನ ಅಂಶ ಇದೆ, ಇವನಲ್ಲಿ ಕಂಸನ ಅಂಶ ಇದೆ. ಅಲ್ಲಿ ಏನರ್ಥ? ಸಾದೃಶ್ಯ. ಇವನು ಕಂಸರಂತೆ, ಇವನು ಕುಂಭಕರ್ಣನಂತೆ. ನಮ್ಮ ಜೀವನದಲ್ಲೆಲ್ಲ ಪರಮಾತ್ಮನ ಅಂಶ. ಅಂಶ ಅಂದರೆ ಏನು? ಪರಮಾತ್ಮ ದೊಡ್ಡ ಮೇರು ಪರ್ವತ, ಜೀವ ಒಂದು ಸಣ್ಣ ಚಿಕ್ಕ ಒಂದು ತುಂಡು, ಒಂದು ಸಣ್ಣ ಕಲ್ಲು. ಆ ಕಲ್ಲಿಗೂ ಮೇರು ಪರ್ವತ. ಅದು ಇನ್ನೊಂದು ದೃಷ್ಟಾಂತ ಕೊಡೋಣ. ಅವನಲ್ಲಿ ಕೋಟ್ಯಂತರ ರೂಪಾಯಿ ಇದೆ, ಇವನಲ್ಲಿ ಇರೋ ಹಣ ಅವನ ಅಂಶ. ಅವನ ಅಂಶ ಉಂಟು. ಅವನ ಹಣ ಅವನ ಬ್ಯಾಂಕಿನಲ್ಲಿ ಅವನಲ್ಲೇ ಉಂಟು, ಇವನಿಗೆ ಬಂದಿಲ್ಲ. ಇವನಿಗೆ 100 ರೂಪಾಯಿ ಇದೆ, ಅವನಿಗೆ ಕೋಟಿ ರೂಪಾಯಿ ಇದೆ. ಇವನಲ್ಲಿರುವ ಹಣ ಅವನ ಒಂದು ಕೋಟ್ಯಂಶ ಅಂತ ಹೇಳಿ. ಕೋಟ್ಯಂಶ ಅಂದರೆ ಏನು? ಇವನ ಹಣವು ಅವನ ಹಣ ಒಂದೆಯಾ? ಆ ಹಣ ಬೇರೆ, ಇವ ಹಣ ಬೇರೆ. ಅಷ್ಟು ಚಿಕ್ಕದು ಅಂತ ಅರ್ಥ. ಅವನ ಮೇರು ಪರ್ವತದ ಮುಂದೆ ನಾವು ಭಗವಂತ ಮೇಲಿದ್ದಾಗಿ, ನಾವೇನು ಅವನ ಮುಂದೆ ಒಂದು ಧೂಳಿ ಅಷ್ಟು ಚಿಕ್ಕವರು. ಪಾದೋಸ್ಯ ವಿಶ್ವಭೂತ. ಇಡೀ ಜಗತ್ತು ಅವರ ಒಂದು ಕಣ ಇದ್ದಾಗೆ. ಈ ಜಗತ್ತಿನ ಮುಂದೆ ಅವನು ಭಾರಿ ದೊಡ್ಡ ಮೇರು ಪರ್ವತ. ಇದೆಲ್ಲ ಜಗತ್ತು ಆ ಪರಮಾತ್ಮನ ಮುಂದೆ ಒಂದು ಧೂಳಿ, ಒಂದು ಕಣ. ಅಂದರೆ ಪರಮಾತ್ಮನ ಒಂದು ತುಂಡು ನಾವು ಅಂತ ಅರ್ಥ ಅಲ್ಲ. ಪರಮಾತ್ಮನ ಮುಂದೆ ನಾವು ಅಷ್ಟು ಅಲ್ಪರು. ಪಾದೋಸ್ಯ ವಿಶ್ವಭೂತ. ಇಡೀ ಜಗತ್ತು ಅವನ ಪರಮಾತ್ಮನ ಮುಂದೆ ಒಂದು ಧೂಳಿ ಇದ್ದಂತೆ, ಅಷ್ಟು ಅಲ್ಪ ನಾವು. ಪರಮಾತ್ಮ ಮಹಾನ್ ಎಂಬುದಾಗಿ ಮಮೈವ ಅಂಶೋ ಜೀವಲೋಕಿ ಪಾದೋಸ್ಯ ವಿಶ್ವಭೂತ. ಇಲ್ಲೆಲ್ಲ ಜೀವನು ಪರಮಾತ್ಮ ಅಂಶ ಎಂಬುದಕ್ಕೆ ಎಷ್ಟು ಸುಂದರವಾದ ಅರ್ಥವನ್ನು ಆಚಾರ್ಯ ಹೇಳ್ತಾರೆ. ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ವಿರೋಧ ಬರಬಾರದು. ವಿರೋಧ ಬಂತು ಅಂಥೇಳಿ ಅದಕ್ಕೋಸ್ಕರ ಭೇದವನ್ನು ಸುಳ್ಳು ಅಂತ ಭೇದ ಹೇಳಿದೆ, ಅದು ತಾತ್ಕಾಲಿಕ, ಅದು ಮಿಥ್ಯ ಅಂತ ಹೇಳಿದರೆ ವೇದ ಸುಳ್ಳು ಹೇಳ್ತೇನೆ ಅಂತ. ಯಾವ ವೇದವನ್ನು ನಂಬಿ ನಾವೆಲ್ಲ ಈ ಪ್ರಪಂಚದ ಈ ಸತ್ಯದ ನಿರ್ಣಯ ಮಾಡಬೇಕು, ಆ ವೇದವು ಕೂಡ ಸುಳ್ಳು ಹೇಳಿದರೆ ಮತ್ತೆ ನಮ್ಮ ಗತಿ ಏನು? ಬೇರೆ ಯಾವ ಪ್ರಮಾಣದಲ್ಲಿ ನಮಗೆ ವಿಶ್ವಾಸ ಇಲ್ಲ. ಇರುವುದು ವೇದದಲ್ಲಿ, ಅದು ಅಪೌರುಷೀಯ ಅಂತ. ಆ ವೇದವೇ ಜೀವ ಪರಮಾತ್ಮನಿಗೆ ಇರತಕ್ಕಂಥ ಭೇದ ಉಂಟು ಅಂತ ಹೇಳೋದು, ಅದನ್ನು ಸುಳ್ಳು ಅಂತ ಮತ್ತೊಂದು ಕಡೆ ಹೇಳೋದು. ಅವಾಗ ವೇದವೇ ಸುಳ್ಳನ್ನು ಹೇಳಿದರೆ ನಮಗೆ ತತ್ವಜ್ಞಾನ ಹೇಗೆ ಬರಬೇಕು? ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ವೇದಕ್ಕೆ ಯಾವ ಸಂದರ್ಭದಲ್ಲಿಯೂ ಅದು ಅಸತ್ಯವನ್ನು ಹೇಳುವುದೇ ಇಲ್ಲ. ಸಮನ್ವಯದ ಕ್ರಮ ಹೇಗೆ? ಆಚಾರ್ಯ ಅನೇಕ ರೀತಿಯಿಲ್ಲ. ಜೀವನು ಪರಮಾತ್ಮನ ಅಂಶ. ಪರಮಾತ್ಮನ ಮುಂದೆ ಜೀವನ ಅತ್ಯಲ್ಪ ಒಂದು ಕಣ ಇದ್ದಾಗೆ, ಆದರೆ ಪರಮಾತ್ಮನಂತೆ ಇದ್ದಾನೆ. ಪರಮಾತ್ಮನು ಜೀವನು ಪರಮಾತ್ಮನ ಪ್ರತಿಬಿಂಬ, ಅವನ ಅಧೀನ, ಅವನಂತೆ ಇದ್ದಾನೆ. ಇನ್ನೊಂದು, ನಾವು ಮೋಕ್ಷದಲ್ಲಿ ಪರಮಾತ್ಮನಿಂದ ಒಂದಾಗ್ತೀವಿ ಅಂದರೆ ಏನು? ಈಗ ದೇವರಿಗೂ ನಮಗೂ ಭಿನ್ನಾಭಿಪ್ರಾಯ. ದೇವರ ವಿಚಾರ ಒಂದು, ನಮ್ಮ ವಿಚಾರ ಒಂದು. ಹೀಗಾಗಿ ನಾವು ದೇವರಿಂದ ಐಕ್ಯ ಇಲ್ಲ ಅಂದರೆ ಬ್ರಾಹ್ಮಣರೆಲ್ಲ ಒಂದಾಗಬೇಕು, ಬ್ರಾಹ್ಮಣರು ಒಂದಾಗಬೇಕು, ಹಿಂದೂಗಳೆಲ್ಲ ಒಂದಾಗಬೇಕು ಅಂದರೆ ಏನು? ಎಲ್ಲ ಮುಗಿದು ಒಬ್ಬನೇ ಇರಬೇಕು ಅಂತ ಅರ್ಥವಾ? ಒಂದಾಗಬೇಕು ಅಂದರೆ ಏಕ ಮನಸ್ಕರಾಗಬೇಕು. ಭಿನ್ನಾಭಿಪ್ರಾಯ ತೊರೆದು ಏಕ ಮನಸ್ಕರಾಗಿ ಹಿಂದೂಗಳು ಇರಬೇಕು. ಹಾಗೆ ಮೋಕ್ಷದಲ್ಲಿ ಎಲ್ಲ ಜೀವರು ಪರಮಾತ್ಮನು ಒಂದಾಗ್ತಾರೆ. ಈಗ ಸಂಸಾರದಲ್ಲಿ ಪರಮಾತ್ಮನ ವಿಚಾರಕ್ಕಿಂತ ವ್ಯತಿರಿಕ್ತವಾದ ವಿಚಾರ ನಮ್ಮದು. ಇದರಿಂದ ನಮ್ಮದು ಹೆಜ್ಜೆಗೆ ನಾವು ಪೆಟ್ಟು ತಿಂತೇವೆ.
ಯಾಕೆ ದೇವರ ವಿಚಾರ ಬಂದು ನಮ್ಮ ವಿಚಾರ ಮತ್ತೊಂದು. ಹೀಗಾಗಿ ಹೆಜ್ಜೆ ಹೆಜ್ಜೆಗೆ ನಾವು ಜಾರಿ ಬೀಳ್ತಾ ಇದ್ದೇವೆ, ಪೆಟ್ಟು ತಿರುತ್ತಾ ಇದ್ದೇವೆ. ಮೋಕ್ಷದಲ್ಲಿ ಕಾಮೇನಮೇ ಆಗಾದ ಪರಮಾತ್ಮರ ಇಚ್ಛೆಯಂತೆ ನಮ್ಮ ಇಚ್ಛೆ, ಪರಮಾತ್ಮ ಆಲೋಚನೆಗೆ ವಿರುದ್ಧವಾಗಿ ನಮ್ಮ ಆಲೋಚನೆ ಬರುವುದೇ ಇಲ್ಲ. ಮೋಕ್ಷದಲ್ಲಿ ಎಲ್ಲ ಜೀವರು ಪರಮಾತ್ಮರು ಏಕಮನಸ್ಕರು ಅಂತ ಅರ್ಥ. ಐಕಮತ್ಯ, ಸಂಸಾರದಲ್ಲಿ ಐಕಮತ್ಯ ಇಲ್ಲ. ದೇವರ ವಿಚಾರ ಬೇರೆ, ನಮ್ಮ ವಿಚಾರ ಬೇರೆ. ಮೋಕ್ಷದ ಅದರಿಂದಲೇ ನಾವು ಇಲ್ಲಿ ಕಷ್ಟಪಡೋದು. ಮೋಕ್ಷದಲ್ಲಿ ಆ ಕಷ್ಟಕ್ಕೆ ಅವಕಾಶವಿಲ್ಲ. ದೇವರ ಇಚ್ಛೆಗೆ ವಿರುದ್ಧವಾದ ಇಚ್ಛೆ ನಮಗೆ ಬರುವುದೇ. ಪರಮಾತ್ಮನಿಗೂ ನಮಗೂ ಏಕ ಮನಸ್ಕರು, ಅದು ಮೋಕ್ಷ. ಅದೇ ಐಕ್ಯ. ಐಕ್ಯ ಅಂದರೆ ಆ ಥರದ ಐಕ್ಯ. ಒಂದೇ ಸ್ಥಾನದಲ್ಲಿ ಇರ್ತೇವೆ. ಐಕ್ಯ ಪರಮಾತ್ಮನ ಅಧೀನ. ಅನೇಕ ರೀತಿಯಿಂದ ನಮಗೆಲ್ಲ ಸಹಜವಾಗಿ ಅನುಭವಕ್ಕೆ ಬರುವಂಥ ಲೋಕ ವ್ಯವಹಾರ ಹಾಗೆ ಉಂಟು. ಐಕಮತ್ಯದಲ್ಲಿ ಐಕ್ಯ ಶಬ್ದ ಉಂಟು. ಅವನ ಅಧೀನ ಆದಾಗ ನಾವೆಲ್ಲ ಅವನೇ ಪರಮಾತ್ಮನ ಅಧೀನ ಎಂಬುದಕ್ಕೆ ಬೇಕಾದಷ್ಟು ಲೋಕ ವ್ಯವಹಾರ ಇದೆ. ಅದರಿಂದ ಲೋಕ ವ್ಯವಹಾರಕ್ಕೆ ಅನುಗುಣವಾಗಿ ಜೀವ ಪರಮಾತ್ಮರಿಗೆ ಐಕ್ಯ ಉಂಟು ಅಂತ ವಾಕ್ಯವನ್ನು ಬಹಳ ಸಹಜವಾಗಿ ಸರಳವಾದ ರೀತಿಯಿಂದ ಅದಕ್ಕೆ ಬೇರೆ ಅರ್ಥ ಹೇಳಿ ವೇದವು ಸತ್ಯವಾದ ಭೇದವನ್ನೇ ಹೇಳ್ತಾ ಇದೆ. ವೇದ ಎಲ್ಲಿಯೂ ಕೂಡ ಸುಳ್ಳು ಹೇಳುವುದಿಲ್ಲ, ಅಸತ್ಯವನ್ನು ಪ್ರತಿಪಾದನೆ ಮಾಡುವುದೇ ಇಲ್ಲ ಎಂಬುದಾಗಿ. ಹೀಗೆ ವೇದಗಳಿಗೆ ಯಾವುದೇ ರೀತಿಯ ಅಪ್ರಾಮಾಣ್ಯಕ್ಕೆ ಅವಕಾಶವಾಗದೆ ಅದಕ್ಕೆ ಬೇರೆ ಅರ್ಥವನ್ನು ವಾದರಾಜ ಗುರುಗಳು ಹೇಳಿದ್ದಾರೆ. ವೇದಗಳಿಗೆ ಹೇಗೆ ಪರಸ್ಪರ ಎರಡು ಹಸುಗಳಿಗೆ ಜಗಳ ಬಂದಾಗ ಏನು ಮಾಡಬೇಕು? ಆ ಒಂದು ಹಸುವಿಗೆ ಬೇರೆ ಹುಲ್ಲು ಕೊಟ್ಟು ಬೇರೆ ಕಡೆ ಹೋಗುವಂತೆ ಮಾಡಬೇಕು. ಎರಡು ಹಸುಗಳು ಜಗಳಾಡ್ತಾ ಇದ್ದಾಗ ಒಂದು ಹಸುವನ್ನು ಕೊಲ್ಲುವುದು ವಿನಾ ಮಿಲೇಚ್ಛ ಕುಮಾರಕ. ಆಚಾರ್ಯರೇ ವಾದರಾಜರೇ ಹೇಳ್ತಾರೆ, ಮಿಲೇಚ್ಛ ಕುಮಾರರು ಏನು ಮಾಡ್ತಾರೆ? ಒಂದು ಹಸುವನ್ನು ಕೊಂದೇ ಬಿಡಬಹುದು. ಹಾಗೆ ಮಾಡಬೇಡಿ. ಆ ಹಸುವಿಗೆ ಬೇರೆ ಆಹಾರ ಕೊಟ್ಟು ಬೇರೆ ಕಡೆ ತಿರುಗಿಸಿ ಆ ಜಗಳ ಪರಿಹಾರ ಮಾಡಬೇಕು ಹೊರತು ಒಂದು ಹಸುವನ್ನು ಕೊಂದು ಜಗಳ ಪರಿಹಾರ ಮಾಡುವುದಲ್ಲ. ಆ ಹಸುವಿಗೆ ಬೇರೆ ಆಹಾರ ಕೊಡಬೇಕು ಅಂತ ವಾದರಾಜರೇ ಹೇಳಿದ್ದಾರೆ. ಅದರಂತೆ ವೇದಗಳಿಗೆ ಪರಸ್ಪರ ವಿರೋಧ ತೋರಿದಾಗ ಒಂದು ವಾಕ್ಯಕ್ಕೆ ಬೇರೆ ಅರ್ಥ ತೋರಿಸಿ ಅವುಗಳಿಗೆ ಸಮನ್ವಯ ಮಾಡುವ ಕ್ರಮ, ಇದನ್ನು ಆಚಾರ್ಯ ತೋರಿಸಿ ಎಲ್ಲ ವೇದವೂ ಕೂಡ ಪ್ರಮಾಣ, ಅವುಗಳಿಗೆ ಪ್ರಾಮಾಣ್ಯಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಸಹಜವಾಗಿ ಲೋಕ ವ್ಯವಹಾರಕ್ಕೆ ಅನುಗುಣವಾದ ರೀತಿಯಲ್ಲಿ ವೇದಕ್ಕೆ ಯಾವ ರೀತಿ ಅರ್ಥ ಮಾಡಬೇಕು ಎಂಬುದನ್ನು ಆಚಾರ್ಯರು ಜೀವನು ಪರಮಾತ್ಮನ ಅಂಶ, ಜೀವನು ಪರಮಾತ್ಮನ ಪ್ರತಿಬಿಂಬ, ತತ್ವಮಸಿ, ಜೀವ ಪರಮಾತ್ಮನಿಗೆ ಅಭೇದ, ಮೂರು ಥರದಿಂದ ಆಕ್ಷೇಪ ಬಂದರೆ ಮೂರಕ್ಕೂ ಸಮರ್ಪಕವಾದ ದೃಷ್ಟಾಂತ ಕೊಟ್ಟು ಉದಾಹರಣೆ ಕೊಟ್ಟು ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ಮಾಡಿ ಜೀವ ಪರಮಾತ್ಮನಿಗೆ ಹೇಳ್ತಕ್ಕಂಥ ಭೇದ ಅತ್ಯಂತ ಸತ್ಯ. ವೇದ ಸುಳ್ಳನ್ನು ಎಂದಿಗೂ ಹೇಳುವುದಿಲ್ಲ. ಅಭೇದವೂ ಸತ್ಯ, ಭೇದವೂ ಸತ್ಯ. ಅಭೇದ ಅಂದರೆ ಏನರ್ಥ? ಈ ಅಭೇದ ಅಲ್ಲ, ಪರಸ್ಪರ ಐಕಮತ್ಯ. ಪರಮಾತ್ಮನಿಗೂ ಜೀವನಿಗೂ ಐಕಮತ್ಯ, ಅಥವಾ ಜೀವನೆಲ್ಲ ಪರಮಾತ್ಮನ ಅಧೀನರು, ಪರಮಾತ್ಮನ ಸದೃಶರು. ಅನೇಕ ರೀತಿಯ ಅರ್ಥ ಮಾಡಿ ಎಲ್ಲ ವೇದವಾಕ್ಯಗಳಿಗೆ ಸಮನ್ವಯ ಮಾಡಿ ಪರಮಾತ್ಮ ಅನಂತ ಗುಣಪರಿಪೂರ್ಣ, ಯಾವ ದೋಷವೂ ಇಲ್ಲ, ಅವನು ಜಗಜ್ಜನ್ಮಾದಿ ಕಾರಣ ಎಂಬುದಾಗಿ ಪರಮಾತ್ಮನ ಆ ಮೂರು ಮಹಿಮೆಯನ್ನು ಅದಕ್ಕೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಅದನ್ನು ಸ್ಪಷ್ಟಪಡಿಸಿ ಆ ಮೂಲಕ ಆ ಪರಮಾತ್ಮನಲ್ಲಿ ಭಕ್ತಿ, ಅವನ ಮಹಾತ್ಮಜ್ಞಾನ ಮತ್ತು ಭಗವಂತನಲ್ಲಿ ಪ್ರೇಮ, ಇದು ಎರಡೂ ಬೆಳೆಯುವ ರೀತಿಯಲ್ಲಿ ಅವನಲ್ಲಿ ಮತ್ತಷ್ಟು ಅಧಿಕವಾದ ಭಕ್ತಿ ಪರಮಾತ್ಮನಲ್ಲಿ ಹುಟ್ಟುವ ರೀತಿಯಲ್ಲಿ ತಮ್ಮ ಸಿದ್ಧಾಂತವನ್ನು ನಮಗೆಲ್ಲ ಸಮರ್ಥನೆ ಮಾಡಿ ಮಹಾ ಉಪಕಾರವನ್ನು, ದೇವರ ಭಕ್ತಿಯ ಬಗ್ಗೆ ಯಾವುದೇ ಗೊಂದಲ ಬರಬಾರದು. ಪರಮಾತ್ಮನೇ ದೃಢವಾದ ಗಟ್ಟಿಯಾದ ಭಕ್ತಿ. ಅಭೇದ ಜ್ಞಾನ ಇದ್ದರೆ ಆ ಭಕ್ತಿ ಗಟ್ಟಿಯಾಗುವುದಿಲ್ಲ. ಅಭೇದ ತಿಳಿಕೊಳ್ಳುವುದು, ಭಕ್ತಿ ಮಾಡೋದು ಅದು ಆತ್ಮವಂಚನೆ ಆಗ್ತದೆ. ನಮಗೆ ನಮ್ಮ ಆತ್ಮವಂಚನೆ ಮಾಡುವ ಸ್ಥಿತಿ ಆಗಬಾರದು. ಅದಕ್ಕೋಸ್ಕರ ಪರಮಾತ್ಮನಿಗೂ ನಮಗೂ ದೃಢವಾದ ಭೇದ ಒಪ್ಪಿಕೊಂಡು ಆ ಭೇದದ ಜೊತೆಗೆ ಪರಮಾತ್ಮನಲ್ಲಿ ಆ ಭೇದ, ಅವನ ಮಹಿಮೆಯನ್ನು ತಿಳಿದು ಅವನು ನಮಗೆ ಮಾಡಿದ ಉಪಕಾರವನ್ನು ಕೂಡ ತಿಳಿದು ಎಲ್ಲ ತಂದೆ ತಾಯಿ ಗುರುಗಳು ಎಲ್ಲರಿಗಿಂತಲೂ ಕೂಡ ಮಿಗಿಲಾದ ಒಂದು ಪ್ರೇಮವನ್ನು ಭಗವಂತನಲ್ಲಿ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಪ್ರಮೇಯಗಳನ್ನು ಬಲವಾಗಿ ಪ್ರಮಾಣದ ಪ್ರತ್ಯಕ್ಷ ವೇದವಾಕ್ಯಗಳ ಆಧಾರದಿಂದ ಸಮರ್ಥನೆ ಮಾಡಿ ನಮಗೆ ಆ ಪರಮಾತ್ಮನಲ್ಲಿ ಭಕ್ತಿಭಾವ
ದೃಢವಾಗುವ ರೀತಿಯಲ್ಲಿ ದೊಡ್ಡ ತತ್ವೋಪದೇಶವನ್ನು ಶ್ರೀಮದಾಚಾರ್ಯರು ಮಾಡಿದ್ದಾರೆ. ನಮ್ಮ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಗರುಡ ಅಮೃತವನ್ನು ತಂದ ತಾಯಿಗೋಸ್ಕರ. ತಾಯಿಗೆ ಒಂದು ಶಾಪದಿಂದ ದಾಸ್ಯಕ್ಕೆ ಒಳಗಾಗಿದ್ದು, ಕದ್ದುರಿವಿದ ದಾಸ್ಯಕ್ಕೆ ಆ ಗರುಡ ಒಳಗಾಗಿದ್ದ. ಆ ತಾಯಿ, ಗರುಡನ ತಾಯಿ, ಆ ಕದ್ದುರಿವಿದ ಶಾಪ ಯಾವುದೋ ಒಂದು ಪಂಥದಲ್ಲಿ ಅವಳಿಗೆ ಕದ್ದುರಿ ಅಂತ ಒಂದು ಪಂಥದಲ್ಲಿ ಆ ಗರುಡನ ತಾಯಿ ಸೋತು ಕದ್ದುರಿವಿದ ದಾಸಿಯಾಗಿ ಜೀವನ ಮಾಡಬೇಕಿತ್ತು. ಆ ತಾಯಿಯ ದಾಸ್ಯವನ್ನು ಕಂಡು ಗರುಡನಿಗೆ ಬಹಳ ದುಃಖ ಆಯಿತು. ಆ ದಾಸ್ಯ ಪರಿಹಾರ ಕೇಳು, ಅಮೃತತ, ಆವಾಗ ನಿನ್ನ ತಾಯಿಯ ದಾಸ್ಯ ಹೋಗ್ತದೆ. ಅದಕ್ಕೋಸ್ಕರ ಅಮೃತವನ್ನು ತಂದ. ದೇವತೆಗಳ ಜೊತೆಗೆ ಹೋರಾಡಿ ಅಮೃತವನ್ನು ತಂದು ತಾಯಿಯ ದಾಸ್ಯವನ್ನು ಆ ಗರುಡ ನಿವಾರಣೆ ಮಾಡಿದ. ಅದರಂತೆ ಶ್ರೀಮದಾಚಾರ್ಯರು ಆ ಗರುಡ ಪರಮಾತ್ಮನು ಯಾವಾಗಲೂ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವ ದೊಡ್ಡ ಭಾಗ್ಯ. ಪರಮಾತ್ಮನನ್ನು ಹೆಗಲ ಮೇಲೆ ಧರಿಸಿದ, ತಾಯಿಯ ದಾಸ್ಯವನ್ನೇ ಬಗೆಹರಿಸಿದ. ಆದರೆ ನಮ್ಮ ಆಚಾರ್ಯರು ಗರುಡನಂತೆ ಅಲ್ಲ, ಅದಕ್ಕಂತೂ ಮಿಗಿಲಾದ ಪರಮಾತ್ಮನನ್ನು ಹೆಗಲ ಮೇಲೆ ಮಾತ್ರ ಅಲ್ಲ, ಪರಮಾತ್ಮ ಅನಂತ ರೂಪಗಳನ್ನು ತನ್ನ ಹೃದಯದಲ್ಲಿ ಧರಿಸಿದ. ಪರಮಾತ್ಮನ ಒಂದು ರೂಪವನ್ನು ಹೆಗಲೆಯಲ್ಲಿ ಹೊತ್ತಿದ್ದರೆ ಗರುಡ, ನಮ್ಮ ಆಚಾರ್ಯರು ಪರಮಾತ್ಮನ ಅನಂತ ರೂಪಗಳನ್ನು ದತ್ತೇ ರೂಪಾಣಿ ಅನಂತಾರಿ ಹೃದಯದಲ್ಲಿ ಅನಂತ ರೂಪಗಳನ್ನು ಧರಿಸಿದ. ಆ ಗರುಡ ತನ್ನ ತಾಯಿಯ ದಾಸ್ಯದ ವಿಮೋಚನೆಗೋಸ್ಕರ ಅಮೃತ ತಂದರೆ ಎಲ್ಲ ಸಜ್ಜನರ ದಾಸ್ಯ, ಆಮೇಲೆ ಅಜ್ಞಾನಕ್ಕೆ ಗುರಿಯಾಗಿದ್ದೇವೆ, ಅಜ್ಞಾನದ ಗುಲಾಮರಾಗಿದ್ದೇವೆ. ನಮ್ಮ ಎಲ್ಲ ದಾಸ್ಯವನ್ನು, ಎಲ್ಲ ಸಜ್ಜನರ ದಾಸ್ಯವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಬರೀ ತಾಯಿ ಅಲ್ಲ, ಸಕಲ ಸಜ್ಜನರ ದಾಸ್ಯವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಅಮೃತವನ್ನು, ನ್ಯಾಯಸುಧ ಎಂಬಂಥ ಅಮೃತವನ್ನು ತಂದು ನಮಗೆ ಹಂಚಿದ್ದಾರೆ. ಅಂಥ ದೊಡ್ಡ ಉಪಕಾರವನ್ನು ಶ್ರೀಮದಾಚಾರ್ಯರು ಗರುಡನಿಗಿಂತಲೂ ಇಷ್ಟು ಅಂತರ ಎಂಬುದನ್ನು ನಮ್ಮ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ವರ್ಣಿಸಿದ್ದಾರೆ. ಆ ರೀತಿ ನಮಗೆ ಅಮೃತವನ್ನು ನೀಡಿ ಆ ಮೂಲಕ ಅಜ್ಞಾನದ ದಾಸ್ಯ ನಮಗೆ ಬಾರದಂತೆ ಪರಿಹಾರ ಮಾಡತಕ್ಕಂಥ ದೊಡ್ಡ ಉಪಕಾರವನ್ನು ಮಾಡಿದ ಆಚಾರ್ಯರು. ಚಿಕ್ಕ ವಯಸ್ಸಿನಲ್ಲಿರುವಾಗ ತನ್ನ ಮಿತ್ರರಿಗೆ ಯಾವಾಗಲೂ ತಲೆನೋವು, ತನ್ನ ಸ್ನೇಹಿತ ಯಾವಾಗಲೂ ತಲೆನೋವಿನಿಂದ ನರಳ್ತಾ ಇದ್ದ. ಅದಕ್ಕೆ ಅವರಿಗೆ ಕಿವಿಗೆ ಊದಿದರು ಆಚಾರ್ಯರು. ಊದಿದ್ದೇ ತಡ ತಲೆನೋವು ಸಂಪೂರ್ಣ ಪರಿಹಾರ ಆಯಿತು. ಈಗ ನಮಗೂ ಸಂಸಾರದ ದೊಡ್ಡ ತಲೆನೋವು, ಎಲ್ಲರಿಗೂ ತಲೆನೋವು, ಪರಿಹಾರ ಆಗುವುದೇ ಇಲ್ಲ. ಇದಕ್ಕೆ ಒಂದೇ ಉಪಾಯ, ಮಧ್ವಾಚಾರ್ಯ ಊದಬೇಕಾಗಿಲ್ಲ. ಮಧ್ವಾಚಾರ್ಯರ ಸರ್ವಗುಣದ ಸ್ನಾನ ವಾಣಿಯನ್ನು ಕಿವಿಗೆ ಬಿದ್ದರೆ ಸಾಕು. ಎಲ್ಲ ಆಚಾರ್ಯ ಕಿವಿಗೆ ಊದಿದರೆ ತಲೆನೋವು ಹೋಯಿತು. ಸಂಸಾರದ ತಲೆನೋವು ಹೋಗಬೇಕಾಗಿದ್ದರೆ ಶ್ರೀಮದಾಚಾರ್ಯರ ವಾಣಿ ನಮ್ಮ ಕಿವಿಗೆ ಬಿದ್ದರೆ ನಮ್ಮ ಎಲ್ಲ ತಲೆನೋವು ಪರಿಹಾರವಾಗ್ತದೆ. ಅಂಥ ಮಹಾ ಉಪಕಾರವನ್ನು ಮಾಡಿ ನಮ್ಮನ್ನು ಅನುಗ್ರಹಿಸಿದ ಶ್ರೀಮದಾಚಾರ್ಯರ ಒಂದು ಅನುಗ್ರಹ, ಅವರ ಕರುಣೆ ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸರಿಯಾಗಿ ಜಯತೀರ್ಥರು ಟೀಕಾಕೃತ್ಪಾದರು ಆಚಾರ್ಯ ಹೃದಯವನ್ನೆಲ್ಲ ಅಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿ, ಆ ಮೂಲಕ ಮೊನ್ನೆ ನಾವು ಹೇಳಿದೆ, ವಾದಿರಾಜರು ವರ್ಣಿಸಿದ್ದು ಅವರು ಆಚಾರ್ಯರ ವಾಕ್ಯಕ್ಕೂ ಮತ್ತು ತನ್ನ ಮಾತಿಗೂ ಮಧುರ ಬಾಂಧವ್ಯ ವಿವಾಹವನ್ನೇ ಮಾಡಿಸಿದರು ಅಂತ ಮೊನ್ನೆ ಹೇಳಿದೆ. ಆ ರೀತಿಯ ದೊಡ್ಡ ಅನುಗ್ರಹವನ್ನು ಟೀಕಾಕೃತ್ಪಾದರು ಮಾಡಿದ್ದಾರೆ. ಅವರಿಬ್ಬರ ಮೇಲಿನಿಂದ ಮಧ್ವಾಚಾರ್ಯರು, ಟೀಕಾಕೃತ್ಪಾದರು ಇಬ್ಬರು ಸೇರಿ ಈ ಒಂದು ದೊಡ್ಡ ಅನುವ್ಯಾಖ್ಯಾನ ಸಹಿತವಾದ ಸುಧಾವನ್ನು ಸಜ್ಜನ ಸಮಾಜಕ್ಕೆ ನೀಡಿ ನಮ್ಮ ಏನೇನು ಸಂಶಯಗಳು ಬಂದರೂ ಅನುವ್ಯಾಖ್ಯಾನ ಮತ್ತು ಸುಧಾ ನೋಡಿದರೆ ಆಧುನಿಕ ಅಥವಾ ಪ್ರಾಚೀನ ಹಿಂದಿನ ಎಲ್ಲ ಆಕ್ಷೇಪಗಳು ಅದಕ್ಕೆಲ್ಲ ಉತ್ತರ ಕೊಡಲು ಸಾಧ್ಯವಾಗುವಂತಹ ರೀತಿಯ ಗ್ರಂಥವನ್ನು ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ನಾವು ತಾತ್ವಿಕ ವಿವೇಚನೆ ಬೇಕು. ಈ ತಾತ್ವಿಕ ವಿವೇಚನೆ ಬೇಡ, ಇದರಿಂದ ಸಮಾಜದಲ್ಲಿ ಘರ್ಷಣೆಗೆ ಅವಕಾಶವಾಗ್ತದೆ. ಅದನ್ನು ತಾತ್ವಿಕ ವಿವೇಚನೆ ಮಾಡಬಾರದು ಅಂತ ಕೆಲವು. ನಮಗೆ ಸತ್ಯ ಗೊತ್ತಾಗಬೇಕಾ ಬೇಡ, ಸತ್ಯ ತಿಳ್ಕೊಳ್ಬೇಕು. ಆದರೆ ತಾತ್ವಿಕ ವಿವೇಚನೆ ಬೇಕು. ಯಾವುದು ಸರಿ ಯಾವುದು ತಪ್ಪು ಇದನ್ನು ತಿಳ್ಕೊಳ್ಬೇಕೆಂಬುದನ್ನು ಎಲ್ಲರೂ ಒಪ್ತಾರೆ. ವಿವೇಕಾನಂದರು ಕೂಡ ಇದು ನಮ್ಮ ತಾತ್ವಿಕ ವಿಷಯದಲ್ಲಿ ಕಾಂಪ್ರಮೈಸಿಗೆ ಅವಕಾಶ ಇಲ್ಲ
ವಿವೇಕಾನಂದ ಸ್ಪಷ್ಟ ಮಾತು. ಅವರು ಅದ್ವೈತವನ್ನು ಪ್ರತಿಪಾದನೆ ಮಾಡುವಾಗ ತತ್ವದ ವಿವೇಚನೆಯಲ್ಲಿ ಕಾಂಪ್ರಮೈಸ್ ಇಲ್ಲ. ಏನು ಸತ್ಯವೋ ಎಷ್ಟೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದನ್ನು ಹೇಳಲೇಬೇಕು, ಅದನ್ನು ನಾವು ಕಾಂಪ್ರಮೈಸ್ ಮಾಡಲಿಕ್ಕೆ ತಯಾರಿಲ್ಲ. ಆದ್ದರಿಂದ ತಾತ್ವಿಕ ವಿವೇಚನೆ ಮಾಡಲೇಬೇಕು. ಅದರಿಂದ ಶಿವನಾಚಾರ್ಯ ಸಿದ್ಧಾಂತದ ವೈಶಿಷ್ಟ್ಯವೇನು, ಇತರ ಮತಗಳಿಗೂ ಇರತಕ್ಕಂಥ ಅಂತರ ವ್ಯತ್ಯಾಸ ಅದನ್ನು ತಿಳ್ಕೊಳ್ಳುವ ದೃಷ್ಟಿ. ಅದರಿಂದ ಸಮಾಜದಲ್ಲಿ ಮಾತ್ರ ಸಾಮರಸ್ಯಕ್ಕೆ ಭಂಗ ಆಗಬಾರ್ದು. ಸಮಾಜದಲ್ಲಿ ಮತಸ್ಥರು ಒಂದಾಗಿರಬೇಕು, ಸಾಮರಸ್ಯ ಬೇಕು. ಬ್ರಾಹ್ಮಣರಲ್ಲಿ ಸಾಮರಸ್ಯ ಬೇಕು, ಹಿಂದೂಗಳಲ್ಲಿಯೂ ಸಾಮರಸ್ಯ ಬೇಕು. ನಮ್ಮ ಎಲ್ಲ ತಾತ್ವಿಕ ಪ್ರವಚನದಲ್ಲಿ ತತ್ವದ ಬಗ್ಗೆ ನಾವು ಸಂಕೋಚವಿಲ್ಲದೆ ಎಲ್ಲವನ್ನೂ ನಮ್ಮ ಪ್ರಾಚೀನ ಆಚಾರ್ಯರು ಹೇಳಿದ ಪ್ರಮೇಯಗಳನ್ನೆಲ್ಲ ತಿಳಿಸುವ ಪ್ರಯತ್ನ ಮಾಡ್ತೇವೆ. ಇಷ್ಟು ಮಾಡಿದರೂ ಕೂಡ ಎಲ್ಲ ಹಿಂದೂಗಳಲ್ಲಿ, ಎಲ್ಲ ಮತಾನುಯಾಯಿಗಳಲ್ಲಿ, ಎಲ್ಲ ಬ್ರಾಹ್ಮಣರಲ್ಲಿ ಐಕಮತ್ಯದ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದು ಒಂದಕ್ಕೊಂದಕ್ಕೆ ವಿರೋಧ ಇಲ್ಲ. ನಾವು ವಿಶ್ವ ಹಿಂದೂ ಪರಿಷತ್ತಿನ ಮಾರ್ಗದರ್ಶಕರು ಹೌದು, ಅಖಿಲ ಭಾರತ ಮಾಧ್ಯಮ ಮಂಡಳದ ಸಮೀಕ್ಷಕರು ಹೌದು. ಮಾಧ್ವ ತತ್ವಜ್ಞಾನದ ಪ್ರಸಾರ ಅದು ನಮ್ಮ ದೀಕ್ಷೆ. ಅದೇ ಕಾಲದಲ್ಲಿ ಎಲ್ಲರ ಜೊತೆಗೆ ಎಷ್ಟು ಅಂಶದಲ್ಲಿ ಸಮಾನತೆ ಉಂಟು ಆ ಅಂಶದಲ್ಲಿ ಪರಸ್ಪರ ಸಹಕಾರ, ಇದು ಎರಡನ್ನೂ ಕೂಡ ಸಮನ್ವಯ ಮಾಡಿಕೊಂಡು ಇನ್ನೊಬ್ಬರು ಪ್ರಶ್ನೆ ಮಾಡಿದರು. ಎಲ್ಲ ಮತಾಂತರ ಆಗ್ತಾ ಇದೆ, ಕ್ರಿಶ್ಚಿಯನ್ನರು ಆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೇನು ಪರಿಹಾರ? ಮತಾಂತರ, ಇನ್ನೊಂದು ಕಡೆಯಲ್ಲಿ ಭಯೋತ್ಪಾದನೆ, ಇದು ಈ ಎರಡರಿಂದ ಅವರೊಂದು ಭಯೋತ್ಪಾದನೆ, ಇನ್ನೊಂದು ಕಡೆ ಭಯೋತ್ಪಾದನೆ ಜೊತೆಗೆ ಮಕ್ಕಳನ್ನು ಹೆಚ್ಚು ಸಂಖ್ಯೆಯಿಂದ ಬೆಳೆಸಿ ಆ ಮೂಲಕವಾಗಿಯೂ ಅನೇಕ ರೀತಿಯಿಂದ ಇತರ ಮತಗಳು ಬೆಳೆಯುವಂಥ ಸಂದರ್ಭದಲ್ಲಿ ಈ ಎರಡು ಆಪತ್ತುಗಳಿಂದ ರಕ್ಷಣೆ ಆಗಬೇಕಾಗಿದ್ದರೆ ಏನು ಮಾಡಬೇಕು ಅಂತ ಒಬ್ಬರು ನಿನ್ನೆ ಪ್ರಶ್ನೆ ಮಾಡಿದರು. ಅದಕ್ಕೆ ವಾದರಾಜರೇ ಉತ್ತರ ಕೊಟ್ಟಿದ್ದಾರೆ, ನಾನಲ್ಲ. ನಾವು ಎಷ್ಟೇ ಭಿನ್ನಾಭಿಪ್ರಾಯ ಇದ್ದರೂ ನಾವು ಕೆಲವು ಅಂಶ ಬಂದಾಗ ದೇವರ ಅಸ್ತಿತ್ವದ ಬಗ್ಗೆ ಚರ್ಚೆ ಬಂದಾಗ, ವೇದ ಪ್ರಾಮಾಣ್ಯದ ಬಗ್ಗೆ ಚರ್ಚೆ ಬಂದಾಗ ಅವೆಲ್ಲ ಭಿನ್ನಾಭಿಪ್ರಾಯ ಬರೆತು ನಾವು ಒಂದಾಗಿ ಇರ್ತೇವೆ ಅಂತ ಈಗಲ್ಲ. ಆಗಿನ ಕಾಲದಲ್ಲಿ ಶ್ರೀ ವಾದರಾಜರೇ ಎಷ್ಟೇ ತಾತ್ವಿಕ ಭಿನ್ನಾಭಿಪ್ರಾಯ ವೇದ ಪ್ರಾಮಾಣ್ಯದ ಬಗ್ಗೆ, ದೇವರ ಅಸ್ತಿತ್ವದ ಬಗ್ಗೆ ಚರ್ಚೆ ಬಂದು ನಾಸ್ತಿಕ್ಯವಾದದ ವಿರುದ್ಧವಾಗಿ ನಾವೆಲ್ಲರೂ ಕೂಡ ವೈದಿಕರು ಒಂದಾಗಿ ಕಾರ್ಯ ಮಾಡ್ತೇವೆ ಎಂಬುದಾಗಿ ಇಂಥ ಮಾತನ್ನು ವಾದರಾಜರೇ ಕೇಳಿದ್ದಾರೆ. ಆದ್ದರಿಂದ ನಾವು ನಮ್ಮ ಸಿದ್ಧಾಂತದ ಪ್ರಸಾರವನ್ನು ಮಾಡಬೇಕು. ಅದರಲ್ಲಿ ಸತ್ಯ ಯಾವುದು, ಯಾವ ತಪ್ಪಲ್ಲ, ಯಾವ ತಪ್ಪು, ಇದನ್ನೆಲ್ಲ ವಿಚಾರ ಮಾಡಿ ದರ್ಶನದ ಬಗ್ಗೆ ನಿಸ್ಸಂಕೋಚವಾಗಿ ಚರ್ಚೆ ಮಥನ ಎಲ್ಲ ಮಾಡಬೇಕು. ಅದೇ ಕಾಲಕ್ಕೆ ಎಷ್ಟೇ ಭಿನ್ನಾಭಿಪ್ರಾಯವಿದ್ದರೂ ನಮ್ಮ ಹಿಂದೂ ಧರ್ಮಾನುಯಾಯಿಗಳು ಎಲ್ಲರೂ ಕೂಡ ಒಂದಾಗಿ ಕಾರ್ಯ ಮಾಡಬೇಕಾಗ್ತದೆ. ಹಾಗೆ ಮಾಡಿದರೆ ಮಾತ್ರ ಇವತ್ತಿನ ಅನೇಕ ಹಿಂದೂ ಧರ್ಮಕ್ಕೆ ಬಂದ ಹಿಂದೂ ಧರ್ಮ ಉಳಿದರೆ ಮಧ್ವಮತವು ಉಳಿಯುತ್ತದೆ, ಇಲ್ಲಿದೆ ಹೋದರೆ ಏನಾಗಬಹುದು ಅಂತ. ಅದಕ್ಕೋಸ್ಕರ ಎಲ್ಲ ಧರ್ಮಗಳ ಸಾಮರಸ್ಯದ ಪ್ರಯತ್ನವೂ ನಡೆಯಬೇಕು. ಅದರಿಂದ ನಮ್ಮ ಸಿದ್ಧಾಂತವನ್ನು ಮತ್ತಷ್ಟು ಬಲವಾಗಿ ಪ್ರಚಾರ ಮಾಡಬೇಕು. ಈ ಸಂಕಲ್ಪವನ್ನು ಇಟ್ಟುಕೊಂಡೇ ನಾವು ನಮ್ಮ ಎಲ್ಲ ಕಾರ್ಯದ ಒಂದು ಸೂತ್ರ ನಮ್ಮ ಸಿದ್ಧಾಂತದ ರಕ್ಷಣೆ, ವೈದಿಕ ಧರ್ಮದ ರಕ್ಷಣೆ, ಇದು ಎರಡು ನಮ್ಮ ಜೀವನದ ಮುಖ್ಯವಾದ ಉದ್ದೇಶ. ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ನಮ್ಮ ಕಾರ್ಯದಲ್ಲಿ ಸಹಕರಿಸಬೇಕು. ಈ ಇದೆ ನ್ಯಾಯಸುಧ